ಹಲೋ ಎವ್ರಿವನ್. ನೋಡಿ ಸ್ನೇಹಿತರೆ, ಈ ಒಂದು ಸೆಷನ್ ಅಲ್ಲಿ ನಾವು RRB ಗ್ರೂಪ್ ಡಿ ಎಕ್ಸ್ಪೆಕ್ಟೆಡ್ ಪೇಪರ್ 1 ಅನ್ನ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಟೋಟಲ್ ಮ್ಯಾಥ್ಸ್ 25 ಕ್ವಶನ್ಸ್ ಇರುತ್ತೆ. ಈ 25 ಕ್ವಶನ್ಸ್ ಸಮೇತ 2025ರಲ್ಲಿ ಯಾವ ತರ ಕ್ವಶನ್ಸ್ ನ ಕೇಳಿದ್ರು ಅದೇ ತರ ನಾವು ಕ್ವಶನ್ಸ್ ನ ಡಿಸೈನ್ ಮಾಡಿದ್ವಿ. ದಯವಿಟ್ಟು ಯಾರು ಸಮೇತ ಈ ಒಂದು ಸೆಷನ್ ನ ಮಿಸ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ, ಓಕೆನಾ? ಸೊ ದಯವಿಟ್ಟು ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಿದ್ರೋ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಯಾವ ತರ ಕ್ವಶನ್ಸ್ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ರೂಪದಲ್ಲಿ ತಿಳಿಸಿ, ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಒಂದ್ ವೇಳೆ ಈ ಕ್ಲಾಸ್ PDF ಬೇಕಂದ್ರೆ ದಯವಿಟ್ಟು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಅಲ್ಲಿ ನಿಮಗೆ PDF ಸಿಗುತ್ತೆ, ಓಕೆನಾ? ಸೊ ಮೊದಲನೇ ಪ್ರಶ್ನೆ ನೋಡಿ, 648XYZ is a 6-digit number divisible by 4, 9, 10. Find the value of x plus z minus y where y is the smallest possible number ಅಂತ ಕೇಳಿದ್ದಾರೆ. 6, 4, 8 XYZ ಎಂಬ 6 ಅಂಕೆಗಳ ಸಂಖ್ಯೆಯು 4, 9 ಮತ್ತು 10ರಿಂದ ಭಾಗವಾಗುತ್ತದೆ. y ಯು ಸಾಧ್ಯವಾದಷ್ಟು ಚಿಕ್ಕ ಸಂಖ್ಯೆಯಾಗಿದ್ದರೆ x ಪ್ಲಸ್ z ಮೈನಸ್ y ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ, ಓಕೆನಾ? ನೋಡಿ, ಈ ತರ 6 ಡಿಜಿಟ್ ನಂಬರ್ ಇದೆ, 48XYZ. ಇದು ಕಂಪ್ಲೀಟ್ಲಿ ಡಿವಿಸಿಬಲ್ ಆಗ್ತದೆ 4, 9, 10ರಿಂದ, ಓಕೆನಾ? ಸೊ ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ಏನು? y is ಸ್ಮಾಲೆಸ್ಟ್ ಪಾಸಿಬಲ್ ನಂಬರ್ ಅಂತ. ಓಕೆ, ಸೊ 4, 9, 10 ಅಲ್ವೇನಪ್ಪ? ನಾವು ಮೊದಲು ನೋಡೋಣ 10. 10ರಿಂದ ಅದು ಕಂಪ್ಲೀಟ್ಲಿ ಡಿವಿಸಿಬಲ್ ಆಗ್ಬೇಕಂದ್ರೆ ಕೊನೆಯಲ್ಲಿ ಏನಿರಬೇಕು? 0 ಇರಬೇಕು. ಅಂದ್ರೆ 10ನ ಎಲ್ಲಾ ಮಲ್ಟಿಪಲ್ಸ್ ಸಮೇತ ಏನಿರುತ್ತೆ? ಕೊನೆಯಲ್ಲಿ 0 ಇರುತ್ತೆ. 10 2 20, 10 3 30, 10 4 40, 10 6 60 ಈ ತರ ಅಲ್ವಾ? ಸೊ z ನ ವ್ಯಾಲ್ಯೂ ಸಿಕ್ತು ನಮ್ಗೇನು? 0, ಓಕೆನಾ? ಇದು ಮುಗೀತು. ಇಲ್ಲಿ ಇವಾಗ ಏನ್ ಬಂತು ನಮ್ಗೆ? ಇವಾಗ 648XY 0 ಡಿವೈಡ್ ಬೈ 4 9, ಓಕೆನಾ? 9 ಚೆಕ್ ಮಾಡೋಣ. 9 ಅಂದ್ರೆ ಏನಿರ್ಬೇಕು? 9 ನ ಮಲ್ಟಿಪಲ್ ಇರಬೇಕು. ಅಂದ್ರೆ ಆರ್ ಡಿಜಿಟಲ್ ಸಮ್ ಏನಿರ್ಬೇಕು? 0 ಇರಬೇಕು. ಕ್ಲಿಯರ್? ಆರ್ 9 ಇರಬೇಕು, ಓಕೆನಾ? 8 4 12 6 18 ಆಯ್ತು. ಡಿಜಿಟಲ್ ಸಮ್ 9 ಆಯ್ತು. ಇದು ಕಂಪ್ಲೀಟ್ಲಿ ಡಿವಿಸಿಬಲ್ ಆಗುತ್ತೆ. ಸೊ ಇದಕ್ಕೆ ನಾವು ಏನು ಆಡ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಉಳಿದಿರೋದೇನು? 4. ಕ್ಲಿಯರ್? ಸೊ ನೋಡಿ, ಇಲ್ಲಿ 4 ಇಂದ ಡಿವಿಸಿಬಲ್ ಏನೇನಾಗುತ್ತೆ ಅಂದ್ರೆ 4 ನ ಡಿವಿಸಿಬಲ್ ರೂಲ್ ಏನು? ಲಾಸ್ಟ್ 2 ಡಿಜಿಟ್ಸ್ 4ರಿಂದ ಕಂಪ್ಲೀಟ್ಲಿ ಭಾಗ ಆಗಬೇಕು ಅಲ್ವಾ? ಸೊ ಅಂದ್ರೆ ಇಲ್ಲಿ 0 ಪುಟ್ ಮಾಡ್ಬೋದು, 2 ಪುಟ್ ಮಾಡ್ಬೋದು, 4 ಪುಟ್ ಮಾಡ್ಬೋದು, 6 ಪುಟ್ ಮಾಡ್ಬೋದು, 8 ಪುಟ್ ಮಾಡ್ಬೋದು, ಅಷ್ಟೇ ಅಲ್ವಾ? ಸೊ 00 ಹೋಗುತ್ತೆ, 20 ಹೋಗುತ್ತೆ, 40 ಹೋಗುತ್ತೆ, 60 ಹೋಗುತ್ತೆ, 80 ಹೋಗುತ್ತೆ. ಅವ್ರು ಏನ್ ಹೇಳಿದ್ದಾರೆ? y ಸ್ಮಾಲೆಸ್ಟ್ ಪಾಸಿಬಲ್. ಸೊ y ನ ವ್ಯಾಲ್ಯೂ ಏನು? 0. ಕ್ಲಿಯರ್? ಈಗ ಏನಾಯ್ತು? ಕಂಪ್ಲೀಟ್ಲಿ 9ರಿಂದ ಹೋಯ್ತು, 4ರಿಂದ ಹೋಯ್ತು, 10ರಿಂದ ಹೋಯ್ತು. ಸೊ ಎಕ್ಸ್ ಏನ್ ಪುಟ್ ಮಾಡ್ಬೋದು? ಎಕ್ಸ್ಗೆ ಏನು ಪುಟ್ ಮಾಡಿಲ್ಲ ಅಂದ್ರೂ ಆಗುತ್ತೆ, ಓಕೆನಾ? ಕಂಪ್ಲೀಟ್ ಡಿವಿಸಿಬಲ್ ಆಗುತ್ತೆ. ಯಾಕೆ? ಇದು 18 ಇದೆ ಅಲ್ವಾ? 9ರಿಂದ ಕಂಪ್ಲೀಟ್ಲಿ ಡಿವಿಸಿಬಲ್ ಆಗುತ್ತೆ. ಕ್ಲಿಯರ್? ಸೊ ಎಕ್ಸ್ ನ ವ್ಯಾಲ್ಯೂ 0 ಬಂತು, y ನ ವ್ಯಾಲ್ಯೂ 0 ಬಂತು, z ನ ವ್ಯಾಲ್ಯೂ 0 ಬಂತು. ಹಾಗಾದ್ರೆ x ಪ್ಲಸ್ z ಮೈನಸ್ y ಏನಾಗುತ್ತೆ? 0ನೇ ಆಗುತ್ತೆ. ಸಿಂಪಲ್ ಬೇಸಿಕ್ ಕ್ವಶನ್ ಸ್ನೇಹಿತರೆ, ಓಕೆನಾ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ತುಂಬಾ ಚೆನ್ನಾಗಿದೆ ಈ ಪ್ರಶ್ನೆಗಳು. ಸ್ವಲ್ಪ ಲೆವೆಲ್ ಜಾಸ್ತಿನೇ ತಗೊಂಡಿದ್ದೀನಿ, ಓಕೆನಾ? ಸಿಂಪ್ಲಿಫೈ ದ ಫಾಲೋಯಿಂಗ್: 5 to the power of 3x plus 4 plus 125 to the power of x plus 1 divided by 125 to the power of x plus 1 minus 5 to the power of 3x plus 2 ಅಂತ ಕೇಳಿದ್ದಾರೆ, ಓಕೆನಾ? ಸೊ ನೋಡಿ, ಈ ತರ ಪ್ರಶ್ನೆಗೆ ನಾವು ಏನ್ ಮಾಡಬಹುದು ಅಂದ್ರೆ, ಒಂದು ಇಂಟ್ ಇದೆ, ಇಲ್ಲಿ 5 ಇದೆ, ಇಲ್ಲಿ 5 ಇದೆ, ಇಲ್ಲಿ 125 ಇದೆ, ಇಲ್ಲಿ 125 ಇದೆ. ಏನ್ ಮಾಡ್ಬೇಕಂದ್ರೆ ಎಲ್ಲಾನು 125 ಆದ್ರೂ ತಗೊಂಡೋಗಿ, ಎಲ್ಲಾನು 5 ಆದ್ರೂ ತಗೊಂಡೋಗ್ಬೇಕು. ಅಂದ್ರೆ ಬೇಸ್ ನ ಈಕ್ವಲ್ ಮಾಡ್ಕೊಂಡ್ರೆ ಪವರ್ಸ್ ನ ಮೈನಸ್ ಮಾಡ್ಬೋದು ಅಲ್ಲ ಸ್ನೇಹಿತರೆ? ಸೊ ನಾವೇನ್ ಮಾಡೋಣ? ಬೇಸ್ ನ ಈಕ್ವಲ್ ಮಾಡ್ಕೊಳಕ್ಕೆ ಟ್ರೈ ಮಾಡೋಣ. ಸೊ ಇದನ್ನ 125 ತಗೊಳಕ್ ಹೋದ್ರೆ ಟು ದಿ ಪವರ್ ಆಫ್ ಕ್ಯೂಬ್ ಮಾಡ್ಬೇಕು, ಕಷ್ಟ ಆಗುತ್ತೆ. ಇದನ್ನೇ ನಾವು 5ಗೆ ತಗೊಂಡೋಗ್ಬೋದಾ? ತಗೊಂಡೋಗ್ಬೋದು. ಕ್ಲಿಯರ್? ನೋಡಿ, 5 to the power of 3x plus 4 ಹಂಗೆ ಬರ್ಕೊಳ್ಳಿ, ಪ್ಲಸ್ 125, 5 ನ ಎಷ್ಟು ಕ್ಯೂಬು? 5 ಕ್ಯೂಬ್ to the power of x plus 1 divided by next 5 cube to the power of x plus 1 minus 5 to the power of 3x plus 2. ನೋಡಿ ಸ್ನೇಹಿತರೆ, ಈಗ
ಎಲ್ಲಾನು ಸಮೇತ ಬೇಸ್ ಏನಾಯಿತು 5 5 5 5 ಆಯಿತು. ಈಗ ನಮಗೆ ಸೊಲ್ಯೂಷನ್ನು ಈಸಿಯಾಗಿ ಬರಬಹುದು. ಓಕೆನಾ. ಸೊ ನೋಡೋಣ, 5 ಟು ದಿ ಪವರ್ ಆಫ್ 3x ಪ್ಲಸ್ 4 ಬಂತು, ಪ್ಲಸ್ 5 ಕ್ಯೂಬ್ ಟು ದಿ ಪವರ್ ಆಫ್ ಎಕ್ಸ್ ಪ್ಲಸ್ 1 ಅಂದರೆ ಈ 3 ಏನಾಗುತ್ತೆ ಮಲ್ಟಿಪಲ್ ಆಗಿಬಿಡುತ್ತೆ ಅಲ್ವಾ. ಸೊ ನೋಡಿ, ಎ ಟು ದಿ ಪವರ್ ಆಫ್ ಎಮ್ ಟು ದಿ ಪವರ್ ಆಫ್ ಎನ್ ಅಂದರೆ ಎ ಟು ದಿ ಪವರ್ ಆಫ್ ಎಮ್ ಇಂಟು ಎನ್ ಆಗುತ್ತೆ. ಇದನ್ನ ಸಮೇತ ಪವರ್ ಏನಾಗುತ್ತೆ ಮಲ್ಟಿಪಲ್ ಆಗುತ್ತೆ. ಸೊ 3 ಇಂಟು ಎಕ್ಸ್ ಏನಾಯಿತು, 5 ಇಂಟು 3 ಇಂಟು ಎಕ್ಸ್ ಏನಾಯಿತು 3x ಆಯಿತು, ಪ್ಲಸ್ 3 ಇಂಟು 1 ಏನಾಯಿತು 3 ಆಯಿತು ಅಲ್ವಾ, ಡಿವೈಡೆಡ್ ಬೈ ಸೇಮ್ ಅದೇ ಥರ 5 ಟು ದಿ ಪವರ್ ಆಫ್ 3 ಇಂಟು ಎಕ್ಸ್ ಏನಾಯಿತು 3x ಆಯಿತು, ಪ್ಲಸ್ 3 ಇಂಟು 1 ಏನಾಯಿತು 3 ಆಯಿತು, ಮೈನಸ್ 5 ಟು ದಿ ಪವರ್ ಆಫ್ 3x ಪ್ಲಸ್, ಕ್ಲಿಯರ್, ಇಷ್ಟು ನಮಗೆ ಬಂತು. ಓಕೆನಾ. ಈಗ ನೋಡಿ, ಒಂದು ವೇಳೆ ನಾವು ಇಲ್ಲಿಂದ 5 ಟು ದಿ ಪವರ್ ಆಫ್ 3x ಪ್ಲಸ್ 2 ನಾನು ಕಾಮನ್ ತೆಗೆದೆ ಅಂದ್ಕೊಳ್ಳಿ, ಇನ್ನು ಏನು ಉಳಿತು, ಇಲ್ಲಿ 0 ಉಳಿತು, ಇಲ್ಲಿ ಏನು ಉಳಿತು 2 ಉಳಿತು, ಅಂದರೆ 5 ಸ್ಕ್ವೇರ್ ಉಳಿತು. ಓಕೆನಾ. ಇಲ್ಲಿ 5 ಟು ದಿ ಪವರ್ ಆಫ್ 3x ಪ್ಲಸ್ 2 ಕಾಮನ್ ತೆಗೆದಿದ್ವಿ ಅಂದ್ಕೊಳ್ಳಿ, ಇನ್ನೇನು ಉಳಿತು 1 ಉಳಿತು, ಅಂದರೆ 5 ಟು ದಿ ಪವರ್ ಆಫ್ 1 ಉಳಿತು ಅಲ್ವಾ. ನೆಕ್ಸ್ಟ್ ಇಲ್ಲಿ 5 ಟು ದಿ ಪವರ್ ಆಫ್ 3x ಪ್ಲಸ್ 2, 5 ಟು ದಿ ಪವರ್ ಆಫ್ 3x ಪ್ಲಸ್ 2 ಕಾಮನ್ ತೆಗೆದ್ರೆ ಇನ್ನೇನು ಉಳಿತು ಸ್ನೇಹಿತರೆ, ಇಲ್ಲಿ 0 ಇಲ್ಲಿ 1 ಉಳಿತು, ಅಂದರೆ 5 ಟು ದಿ ಪವರ್ ಆಫ್ 1 ಉಳಿತು. ನಾವು ಏನು ಕಾಮನ್ ತೆಗೆದಿದ್ವಿ 5 ಟು ದಿ ಪವರ್ ಆಫ್ 3x ಪ್ಲಸ್ 2, ಇಲ್ಲಿ ಇನ್ನೇನು ಉಳಿತು 5 ಟು ದಿ ಪವರ್ ಆಫ್ 1, ಇಲ್ಲೇನು ಉಳಿತು 5 ಟು ದಿ ಪವರ್ ಆಫ್ 0 ಅಲ್ವಾ. ಆರ್ ಡೈರೆಕ್ಟಾಗಿ ಬರ್ಕೊಂತೀರ 1 ಅಂತ ಬರ್ಕೊಳ್ಳಿ, 5 ಟು ದಿ ಪವರ್ ಆಫ್ 0 ಅಂದರೆ 1. ಓಕೆನಾ. ಸೊ ಈಗ ಇದು ಹೋಯ್ತು. ಓಕೆನಾ. ಇನ್ನೇನು ಉಳಿತು 5 ಸ್ಕ್ವೇರ್ ಪ್ಲಸ್ 5 ಎಷ್ಟಾಯಿತು 25 ಪ್ಲಸ್ 5 30 ಆಯಿತು. 5 ಟು ದಿ ಪವರ್ ಆಫ್ 1 5 ಆಯಿತು, ಮೈನಸ್ 1 ಎಷ್ಟಾಯಿತು 4 ಆಯಿತು ಅಲ್ವಾ. ಸೊ 30 ಡಿವೈಡ್ ಬೈ 4 ಎಷ್ಟು, 4 7 ಜ 28 ಆಯಿತು. ಇನ್ನೆಷ್ಟು ಉಳಿತು 2 ಉಳಿತು, ಪಾಯಿಂಟ್ ಪುಟ್ ಮಾಡಿದ್ರೆ 20 ಆಯಿತು, 4 5 ಜ. ಸೊ ಆನ್ಸರ್ ಎಷ್ಟು ಸ್ನೇಹಿತರೆ 7.5. ಕ್ಲಿಯರ್. ಸೊ ಈ ಥರ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ, ನೀವು ದಯವಿಟ್ಟು ಯಾರನ್ನು ಸಮೇತ ಮಿಸ್ ಮಾಡ್ಕೊಳ್ಬೇಡಿ ಎಕ್ಸಾಮಲ್ಲಿ. ಓಕೆನಾ. ಅದೇ ಥರ ಪ್ರಶ್ನೆ ಇನ್ನೊಂದು ತಂದಿದ್ದೀನಿ, ಸಿಂಪ್ಲಿಫಿಕೇಶನಿಂದ 2 ಕ್ವಶನ್ಸ್ ಕೇಳ್ತಾರಲ್ವಾ. ಸೊ ಈ ಒಂದು ಸೆಷನಲ್ಲಿ 2 ಕ್ವಶನ್ಸ್ ಸಮೇತ ನಾವು ಇದೇ ಥರ ಪ್ರಶ್ನೆಗಳನ್ನ ತಂದಿದ್ದೀವಿ. ರೈಟ್. ನೋಡಿ, ಸಿಂಪ್ಲಿಫೈ 2x ಸ್ಕ್ವೇರ್ y ಟು ದಿ ಪವರ್ ಆಫ್ ಮೈನಸ್ 1 ಹೋಲ್ ಕ್ಯೂಬ್ ಡಿವೈಡೆಡ್ ಬೈ 4xy ಟು ದಿ ಪವರ್ ಆಫ್ 4 ಇಂಟು 4x ಟು ದಿ ಪವರ್ ಆಫ್ ಮೈನಸ್ 3 ಇಂಟು y ಟು ದಿ ಪವರ್ ಆಫ್ 4 ಹೋಲ್ ಕ್ಯೂಬ್ ಡಿವೈಡೆಡ್ ಬೈ 2x ಸ್ಕ್ವೇರ್ y ಟು ದಿ ಹೋಲ್ ಕ್ಯೂಬ್ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಇದನ್ನ ಸಿಂಪ್ಲಿಫೈ ಮಾಡಬೇಕು, ಮಾಡೋಣ ತಗೊಳ್ಳಿ. ಡೈರೆಕ್ಟ್ ಏನು ಮಾಡೋಣ, ಕ್ಯೂಬ್ನ ಮಲ್ಟಿಪಲ್ ಮಾಡಿಬಿಡಿ. ಕ್ಯೂಬ್ನ ಮಲ್ಟಿಪಲ್ ಮಾಡಿದ್ರೆ 2 ಕ್ಯೂಬ್ ಏನಾಯಿತು 8 ಆಯಿತು, ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಹೋಲ್ ಕ್ಯೂಬ್ ಅಂದರೆ ಎಕ್ಸ್ ಟು ದಿ ಪವರ್ ಆಫ್ 6 ಅಲ್ವಾ. ಇದನ್ನ ನಾನು ಹೇಳಿದೆ, ಎ ಟು ದಿ ಪವರ್ ಆಫ್ ಎಮ್ ಇಂಟು ಎನ್ ಇದ್ದರೆ ನೋಡಿ ಸ್ನೇಹಿತರೆ, ಎ ಟು ದಿ ಪವರ್ ಆಫ್ ಎಮ್ ಇಂಟು ಎನ್ ಆಗುತ್ತೆ. ಇಲ್ಲಿ ನೋಡಿ ಎಕ್ಸ್ ಸ್ಕ್ವೇರ್ ಇಂಟು 3 ಇದೆ, ಏನಾಗುತ್ತೆ ಎಕ್ಸ್ ಟು ದಿ ಪವರ್ ಆಫ್ 6 ಆಗುತ್ತೆ, ಅದೇ ಅಲ್ವಾ. ನೆಕ್ಸ್ಟು ವೈ ಟು ದಿ ಪವರ್ ಆಫ್ ಮೈನಸ್ 1 ಇಂಟು 3 ಏನಾಯಿತು, ವೈ ಟು ದಿ ಪವರ್ ಆಫ್ ಮೈನಸ್ 3 ಆಯಿತು ಅಲ್ವಾ. ಅಂದರೆ ವೈ ಟು ದಿ ಪವರ್ ಆಫ್ ಮೈನಸ್ 1 ಇಂಟು 3 ಡೈರೆಕ್ಟಾಗಿ ಹೇಳ್ತಾ ಇದೆ. ಕ್ಲಿಯರ್. ಓಕೆ. ಕೆಳಗಡೆ ಏನಾಗುತ್ತೆ 4 ಟು ದಿ ಪವರ್ ಆಫ್ 4 ಎಷ್ಟು, 4 ಸ್ಕ್ವೇರ್ 16, 16 ಸ್ಕ್ವೇರ್ 256 ಆಯಿತು. ಅಂಡ್ ಎಕ್ಸ್ ಟು ದಿ ಪವರ್ ಆಫ್ 4 ಅಂದರೆ 4. ನೆಕ್ಸ್ಟು ವೈ ಟು ದಿ ಪವರ್ ಆಫ್ 4 ಅಂದರೆ ವೈ ಟು ದಿ ಪವರ್ ಆಫ್ 4 ಆಗುತ್ತೆ, ಇಂಟು 4 ಟು ದಿ ಪವರ್ ಆಫ್ ಕ್ಯೂಬ್, 4 ಕ್ಯೂಬ್ ಅಂದರೆ ಎಷ್ಟಪ್ಪ 64. ಅಗೇನ್ ಎಕ್ಸ್ ಟು ದಿ ಪವರ್ ಆಫ್ 3 ಮೈನಸ್ ಎಕ್ಸ್ ಟು ದಿ ಪವರ್ ಆಫ್ ಮೈನಸ್ 3 ಇಂಟು 3 ಎಷ್ಟಾಯಿತು, ಎಕ್ಸ್ ಟು ದಿ ಪವರ್ ಆಫ್ ಮೈನಸ್ 9 ಆಯಿತು. ಅಂಡ್ ವೈ ಟು ದಿ ಪವರ್ ಆಫ್ 4 ಇಂಟು 3 ಏನಾಗುತ್ತೆ ವೈ ಟು ದಿ ಪವರ್ ಆಫ್ 12 ಆಗುತ್ತೆ. ಓಕೆನಾ. ಹಿಂಗೆ ಬರಿತೀನಿ, ತಲೆ ಕೆಡಿಸ್ಕೊಡಿ, ಹಿಂಗೆ ಬರಿತೀನಿ. ಓಕೆನಾ. ನೋಡಿ, ನೆಕ್ಸ್ಟ್ 2 ಕ್ಯೂಬ್ ಎಷ್ಟಾಯಿತು 8 ಆಯಿತು. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಕ್ಯೂಬ್ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಹೋಲ್ ಕ್ಯೂಬ್ ಏನಾಗುತ್ತೆ ಎಕ್ಸ್ ಟು ದಿ ಪವರ್ ಆಫ್ 6 ಆಗುತ್ತೆ. ಅಂಡ್ ವೈ ಟು ದಿ ಪವರ್ ಆಫ್ ಕ್ಯೂಬ್ ಏನಾಗುತ್ತೆ ವೈ ಕ್ಯೂಬ್ ಆಗುತ್ತೆ. ಓಕೆನಾ. ಈಗ ನೋಡಿ 8 1 ಜಾ 8 1 ಜಾ 64 1 ಜಾ 64 4 ಜಾ. ಓಕೆನಾ. ಸೊ ಎಕ್ಸ್ ಟು ದಿ ಪವರ್ ಆಫ್ 6 ಹೋಯಿತು, ಎಕ್ಸ್ ಟು ದಿ ಪವರ್ ಆಫ್ 6 ಹೋಯಿತು. ಕ್ಲಿಯರ್. ಓಕೆ. ನೆಕ್ಸ್ಟು ಎಕ್ಸ್ ಟು ದಿ ಪವರ್ ಆಫ್ 9 ಇದೆ. ಓಕೆ. ನೋಡಿ, ಇನ್ನೇನು ಉಳಿತು 1/4 ಉಳಿತು, ಇಂಟು ಮೇಲ್ಗಡೆ ವೈ ಟು ದಿ ಪವರ್ ಆಫ್ ಮೈನಸ್ 3 ಆ್ಯಂಡ್ ವೈ ಟು ದಿ ಪವರ್ ಆಫ್ 12 ಇದೆ, ಏನಾಗುತ್ತೆ
ಪವರ್ ಆಫ್ 2 ಟು ದಿ ಪವರ್ ಆಫ್ 3 ಆರ್ ಎ ಟು ದಿ ಪವರ್ ಆಫ್ ಎಮ್ ಇಂಟು ಎ ಟು ದಿ ಪವರ್ ಆಫ್ ಎನ್ ಇದೆ ಅನ್ಕೊಳ್ಳಿ, ಆಗ ಏನಾಗುತ್ತೆ ಎ ಟು ದಿ ಪವರ್ ಆಫ್ ಎಮ್ ಪ್ಲಸ್ ಎನ್ ಆಗುತ್ತೆ. ಇಲ್ಲೂ ನಾವು ಅಡಿಷನ್ ಮಾಡಿದ್ರೆ ಸ್ನೇಹಿತರೆ ನೋಡಿ ಏನಾಗುತ್ತೆ ಅಂದರೆ ವೈ ಟು ದಿ ಪವರ್ ಆಫ್ 12 ಮೈನಸ್ 3 ಏನಾಗುತ್ತೆ ವೈ ಟು ದಿ ಪವರ್ ಆಫ್ 9 ಆಗುತ್ತೆ ಅಲ್ವಾ. ಏನಾಗುತ್ತೆ ವೈ ಟು ದಿ ಪವರ್ ಆಫ್ 9. ನೆಕ್ಸ್ಟು ಎಕ್ಸ್ ಟು ದಿ ಪವರ್ ಆಫ್ ಮೈನಸ್ 9 ಹಂಗೆ ಇಟ್ಕೊಳ್ಳಿ ಡಿವೈಡ್ ಬೈ ಕೆಳಗಡೆ ಏನು ಉಳಿತು ಎಕ್ಸ್ ಟು ದಿ ಪವರ್ ಆಫ್ 4 ಇಂಟು ವೈ ಟು ದಿ ಪವರ್ ಆಫ್ 4 ಇಂಟು ವೈ ಟು ದಿ ಪವರ್ ಆಫ್ 3 ಅಂದರೆ ಇದೇನಾಗುತ್ತೆ ಟೋಟಲು ವೈ ಟು ದಿ ಪವರ್ ಆಫ್ 7 ಆಯಿತು. ಇಲ್ಲಿಂದ ಇಲ್ಲಿ ಕ್ಯಾನ್ಸಲ್ ಹೊಡೆದ್ರೆ ಇನ್ನೇನು ಉಳಿತಪ್ಪ ಇಲ್ಲಿ ವೈ ಸ್ಕ್ವೇರ್ ಮಾತ್ರ ಉಳಿತು. ಕ್ಲಿಯರ್. ಸೊ ಏನು ಉಳಿತು 1/4 ಇಂಟು ವೈ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ ಆಫ್ 4 ಇದೆ ಅಲ್ವಾ. ಸೊ ಎಕ್ಸ್ ಟು ದಿ ಪವರ್ ಆಫ್ ಮೈನಸ್ 9 ಕೆಳಗಡೆ ಬಂದರೆ ಏನಾಗುತ್ತೆ ಎಕ್ಸ್ ಟು ದಿ ಪವರ್ ಆಫ್ ಪ್ಲಸ್ 9 ಆಗುತ್ತೆ ಇಷ್ಟೇ. ಸೊ ಏನಾಯಿತು 1/4 ಇಂಟು ವೈ ಸ್ಕ್ವೇರ್ ಡಿವೈಡ್ ಬೈ ಈಗ ಅಡಿಷನ್ ಮಾಡಿದ್ರೆ ಏನಾಯಿತು ಎಕ್ಸ್ ಟು ದಿ ಪವರ್ ಆಫ್ 13 ಆಯಿತು. ಸೊ ಆನ್ಸರ್ ಏನು ವೈ ಸ್ಕ್ವೇರ್ ಡಿವೈಡ್ ಬೈ 4 ಇಂಟು ಎಕ್ಸ್ ಟು ದಿ ಪವರ್ ಆಫ್ 13 ಇದೆಯಾ. ಆಪ್ಷನ್ ಬಿ ಅಲ್ಲಿ ಇದೆ ನೋಡಿ. ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ. ಇಲ್ಲಿ 4 ಎಲ್ಲಿ ಬಂತು 4 ಇಲ್ಲೇ ಬಂತು. 4 ಆಪ್ಷನ್ ಒಂದೇ ಆಪ್ಷನ್ ಇರೋದು. ಇಷ್ಟಿಗೆ ನಿಲ್ಲಿಸ್ಬೋದಾಗುತ್ತೆ ಬಟ್ ಪೂರ್ತಿ ನಾವು ಕಲಿಬೇಕು. ಕ್ಲಿಯರ್. ನೆಕ್ಸ್ಟ್ ಕ್ವಶನ್ ನೋಡಿ. If x plus 6 is the HCF of x square plus 10x plus 24 and x square plus kx plus 12 then the value of k is ಅಂತ ಕೇಳಿದ್ದಾರೆ. ಸೊ ಒಂದು ವೇಳೆ x plus 6 HCF ಆಫ್ ಮಾಸ ಆದರೆ ಇದಕ್ಕೆ ನಾವು k ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್. ನೋಡಿ ಇವಾಗಲೂ ಸಮೇತ ಎಕ್ಸ್ ಪ್ಲಸ್ 6 ಇಸ್ ಈಕ್ವಲ್ ಟು 0 ಅಂದರೆ ಎಕ್ಸ್ನ ವ್ಯಾಲ್ಯೂ ಏನಾಯ್ತಪ್ಪ -6 ಆಯಿತು. ಸೊ ನಮ್ಗೆ ಏನು ಬರಬೇಕು ಕೆ ಬರಬೇಕು. ಸೊ ಇದು ನಮ್ಗೆ ಅವಶ್ಯಕತೆ ಇಲ್ಲ. ಕ್ಲಿಯರ್. ಸೊ ಕೆ ಡೈರೆಕ್ಟ್ ಎಕ್ಸ್ ವ್ಯಾಲ್ಯೂ ಸಿಕ್ತು. ಸೊ ಇಲ್ಲಿ ಪುಟ್ ಮಾಡಿದ್ರೆ ಸೊಲ್ಯೂಷನ್ ಬರುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಅಂದರೆ -6 ಹೋಲ್ ಸ್ಕ್ವೇರ್ ಪ್ಲಸ್ -6k ಪ್ಲಸ್ 12 ಇಸ್ ಈಕ್ವಲ್ ಟು 0. ವಾ ಕಾಮನ್ ಅವ್ರು ಏನು ಕೊಟ್ಟಿದ್ರೆ ಅದನ್ನು ಮಾಡ್ತಾ ಇದ್ವಿ. -6 ಸ್ಕ್ವೇರ್ ಎಷ್ಟಾಯಿತು 36 ಆಯಿತು ಪ್ಲಸ್ 12 ಏನಾಯಿತು 48 ಆಯಿತು. -6k ಇಸ್ ಈಕ್ವಲ್ ಟು 0. 48 ಇಸ್ ಈಕ್ವಲ್ ಟು 6k. 6 1 ಜಾ 6 8 ಜಾ. ಸೊ ಕೆ ನ ವ್ಯಾಲ್ಯೂ ಏನಾಯಿತು 8 ಬಂತು. ಸಿಂಪಲ್ ಕ್ವಶನ್ ಇದೆ. ಓಕೆನಾ. ಯಾವಾಗಲೂ ಸಮೇತ ಈ ಥರ ಪ್ರಶ್ನೆ ಕೇಳಿದ್ರೆ ಅವ್ರು ಏನು ಕೇಳಿದ್ದಾರೆ ಅನ್ನೋದನ್ನು ನಾವು ಒಂದ್ಸಲ ನೋಡಬೇಕು. ಓಕೆನಾ. ಕೆ ಕೇಳಿದ್ದಾರೆ. ಸೊ ಎಕ್ಸ್ನ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡೋದಕ್ಕಿಂತ ಎಕ್ಸ್ ಪ್ಲಸ್ 6 ಇಸ್ ಈಕ್ವಲ್ ಟು 0 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು -6. ಸೊ ಇಲ್ಲಿ ನಮಗೇನು ಎಕ್ಸ್ನ ವ್ಯಾಲ್ಯೂ ಬಂತು, ಇಲ್ಲಿ ಎಕ್ಸ್ನ ವ್ಯಾಲ್ಯೂ ಬಂತು, ಇಲ್ಲಿ ಕೆ ಮಾತ್ರ ಅಲ್ವಾ ಮಾಡಿದ್ರೆ ಮುಗೀತು. ನೆಕ್ಸ್ಟ್ ನೋಡಿ ಸ್ನೇಹಿತರೆ 5ನೇ ಪ್ರಶ್ನೆ. 3 numbers are in the ratio 4/10, 20/18, 20/11. The difference between the largest number and the smallest number is 39. Find the largest number ಅಂತ ಕೇಳಿದ್ದಾರೆ. 3 ಸಂಖ್ಯೆಗಳ 4/10 ಇಷ್ಟು 20/18 ಇಷ್ಟು 20/11 ಅನುಪಾತದಲ್ಲಿವೆ. ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆ ನಡುವಿನ ವ್ಯತ್ಯಾಸ 39 ಆಗಿದ್ರೆ ಅತಿ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ. 3 ನಂಬರ್ ಯಾವ ಥರ ಇದೆಯಪ್ಪ 4/10, 20/18 ಅಂಡ್ 20/11 ಇದೆ. ಸೊ ಎಲ್ ಸಿ ಎಮ್ ಎಷ್ಟಾಗುತ್ತೋ ಅಲ್ವಾ. ಸೊ ನಾವು ಅಡಿಷನ್ ಆಗದೆ ಸಬ್ಟ್ರಾಕ್ಷನ್ ಮಾಡಬೇಕಂದ್ರೆ ಕೆಳಗಡೆ ಡಿನಾಮಿನೇಟರ್ ಏನಾಗಬೇಕು ಈಕ್ವಲ್ ಆಗಬೇಕು. ಈಕ್ವಲ್ ಆಗಬೇಕಂದ್ರೆ ಎಲ್ ಸಿ ಎಮ್ ತಗೋಬೇಕು ಅಲ್ವಾ. ಸೊ 10ನ ನಾವು 5 ಇಂಟು 2 ಅಂತ ಬರ್ಕೋಬೋದು, ಇದನ್ನ 9 ಇಂಟು 2 ಅಂತ ಬರ್ಕೋಬೋದು, ಇದನ್ನ 11 ಅಂತ ಬರ್ಕೋಬೋದು. ಕ್ಲಿಯರ್. 9 ಇಂಟು 10 ಇಂಟು 11 ಮಾಡಿದ್ರೆ ನಮ್ಗೆ ಎಲ್ ಸಿ ಎಮ್ ಸಿಕ್ತು. ಹೈಯೆಸ್ಟ್ ಪವರ್ ಮಾತ್ರ ತಗೋಬೇಕು. ಕ್ಲಿಯರ್. ಸೊ ಎಷ್ಟಾಯಿತು 990 ಆಯಿತು ಅಲ್ವನಪ್ಪ. ಸೊ ಇದೆಷ್ಟಲಿ 99 ಜಾ. ಇಲ್ಲೂ ಏನಾಗುತ್ತೆ ಮೇಲ್ಗಡೆ 99 ಜಾ ಆಗುತ್ತೆ. ರೈಟ್. ಸೊ ನೆಕ್ಸ್ಟ್ ಇದು ಎಷ್ಟಲಿ 18 ಹೋಯ್ತು ಅಂದರೆ ಇದು ನೆಕ್ಸ್ಟ್ ಉಳಿತು ನೋಡಿ ಎಲ್ ಸಿ ಎಮ್ ಯಾವ ಥರ ಅಂದರೆ 9 ಇಂಟು 2 ಇಂಟು 5 ಇಂಟು 11 ಅಲ್ವಾ. ಕ್ಲಿಯರ್. ಹೈಯೆಸ್ಟ್ ಪವರ್ ತಗೋಬೇಕು. 3 ದ ಹೈಯೆಸ್ಟ್ ಪವರ್ ಏನು 3 ಸ್ಕ್ವೇರ್ 9, 2 ದ ಹೈಯೆಸ್ಟ್ ಪವರ್ 1 2ನೇ, 5 5 11 11. ಸೊ 18 ಇದೆ. 18 ಅಂದರೆ 9 ಇಂಟು 2 ಇದೆ, ಇನ್ನೇನಿಲ್ಲ 5 ಇಂಟು 11 ಇಲ್ಲ ಅಂದರೆ ಇದು 55 ಜಾ. ಅದೇ ಥರ 11 ಉಳಿದಿದೆ, ಇನ್ನೇನಿಲ್ಲ 10 ಇಂಟು 9 90 ಇಲ್ಲ. ಕ್ಲಿಯರ್. ಓಕೆನಾ. ಸೊ ಮೇಲ್ಗಡೆ ಏನಾಯಿತು 4 ಇಂಟು 99 ಇಷ್ಟು 55 ಇಂಟು 20 ಇಷ್ಟು 90 ಇಂಟು 20. ಓಕೆನಾ. ಸೊ ಹೋಗುತ್ತೆ ನೋಡೋಣ. 4 1 ಜಾ 4 5 ಜಾ 4. ನೆಕ್ಸ್ಟ್ ಅಷ್ಟೇನಾ. ಇದು 99 ಬಂತು, ಇದು
55 ಇಂಟು 5 ಎಷ್ಟು 255 ಆ್ಯಂಡ್ 90 ಇಂಟು 5 450 ಬಂತು. ಅವ್ರು ಏನು ಕೊಟ್ಟಿದ್ದಾರೆ, ದ ಡಿಫರೆನ್ಸ್ ಬಿಟ್ವೀನ್ ದ ಲಾರ್ಜೆಸ್ಟ್ ನಂಬರ್ ಅಂಡ್ ದ ಸ್ಮಾಲೆಸ್ಟ್ ನಂಬರ್, ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆ ನಡುವಿನ ವ್ಯತ್ಯಾಸ ಎಷ್ಟು 39 ಅಂತ. ಇಲ್ಲಿ ವ್ಯತ್ಯಾಸ ಎಷ್ಟು 450 99 ಹೋದ್ರೆ 351 39 ಅಂತೆ. ಅವರು ಏನು ಕೇಳಿದ್ದಾರೆ, ಲಾರ್ಜೆಸ್ಟ್ ನಂಬರ್ ಎಷ್ಟು 450 ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಇಲ್ಲಿ ನೋಡಿ, ಇಲ್ಲಿ ಏನಾಗಿದೆ ಅಂದರೆ ಡಿವೈಡೆಡ್ ಬೈ 9 ಆಗಿದೆ ಅಲ್ವಾ. ಕ್ಲಿಯರ್ ನೋಡಿ, 359 ಡಿವೈಡ್ ಬೈ 9 ಎಷ್ಟು 39 ಆಗುತ್ತೆ. ಇಲ್ಲೂ ನಾವು ಡಿವೈಡ್ ಬೈ 9 ಮಾಡಿದ್ರೆ 450 ಡಿವೈಡ್ ಬೈ 9 ಎಷ್ಟು, ದಟ್ ಈಸ್ ಎಷ್ಟು 50. ಕ್ಲಿಯರ್ ಏನಾ? ನೆಕ್ಸ್ಟ್ ನೋಡಿ, 6th ಕ್ವಶನ್. ದ ಸಮ್ ಆಫ್ ದ ಪ್ರೆಸೆಂಟ್ ಏಜಸ್ ಆಫ್ ಡಾಟರ್ ಅಂಡ್ ಹರ್ ಮದರ್ ಈಸ್ 56 years. ಆಫ್ಟರ್ 8 years ದ ಮದರ್ಸ್ ಏಜ್ ವಿಲ್ ಬಿ 3 times ದ ಡಾಟರ್ಸ್ ಏಜ್. ಫೈಂಡ್ ದ ಡಾಟರ್ಸ್ ಪ್ರೆಸೆಂಟ್ ಏಜ್ ಅಂತ ಕೇಳಿದ್ದಾರೆ. ಮಗಳು ಮತ್ತು ಆಕೆಯ ತಾಯಿಯ ಪ್ರಸ್ತುತ ವಯಸ್ಸಿನ ಮೊತ್ತ ಎಷ್ಟು 56. ಯಾರ್ದು ಮದರ್ ಅಂಡ್ ಡಾಟರ್ದು ಪ್ರಸ್ತುತ ವಯಸ್ಸು ಎಷ್ಟಂತ 56. 8 ವರ್ಷಗಳ ನಂತರ ತಾಯಿಯ ವಯಸ್ಸು ಮಗಳ ವಯಸ್ಸಿನ 3 ಪಟ್ಟಾಗಿದೆ. ಸೊ 8 ವರ್ಷಗಳ ನಂತರ ಮದರ್ದು 8 ವರ್ಷ, ಡಾಟರ್ದು 8 ವರ್ಷ, ಟೋಟಲ್ ಎಷ್ಟಾಯಿತು 56 + 16 72 ವರ್ಷ ಆಯಿತು. ಈಗೇನಂತೆ 3 ಪಟ್ಟು ಮದರ್, 3 ಪಟ್ಟು ಅಂತ ಡಾಟರ್ಗೆ. ಆದರೆ 4ನ ವ್ಯಾಲ್ಯೂ 72 ಆಯಿತು, 3ನ ವ್ಯಾಲ್ಯೂ 54 ಆಯಿತು, 1ನ ವ್ಯಾಲ್ಯೂ ಏನಾಯ್ತಪ್ಪ 18 ಆಯಿತು ಅಲ್ವಾ. ರೈಟ್, ಓಕೆ. 4ನ ವ್ಯಾಲ್ಯೂ 72 ಅಂದರೆ 1ನ ವ್ಯಾಲ್ಯೂ 18 ಅಲ್ವಾ. ಸೊ ಅವ್ರು ಏನು ಕೇಳಿದ್ದಾರೆ, ಫೈಂಡ್ ದ ಡಾಟರ್ಸ್ ಪ್ರೆಸೆಂಟೇಜ್. ಈಗಿನ ಅಂದರೆ ಮಗಳ ಪ್ರಸ್ತುತ ವಯಸ್ಸು. ಓಕೆನಾ, ಇದು 18ರದೇನು 8 ವರ್ಷಗಳಾದಮೇಲೆ. ಓಕೆನಾ, ಆ 8 ವರ್ಷಗಳನ್ನ ನಾವು ಮೈನಸ್ ಮಾಡಿದ್ರೆ ಪ್ರಸ್ತುತ ವಯಸ್ಸು ಬರುತ್ತೆ. ಸೊ 18ರಲ್ಲಿ 8 ಹೋದ್ರೆ ಎಷ್ಟು 10 years. ಕ್ಲಿಯರ್? ನೆಕ್ಸ್ಟು, ಇಫ್ ದ ಥರ್ಡ್ ಪ್ರಪೋರ್ಷನಲ್ ಆಫ್ 50 and 30 ಈಸ್ ಎಕ್ಸ್, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದ್ದಾರೆ. 50 ಮತ್ತು 30ರ ತೃತೀಯ ಅನುಪಾತ ಎಕ್ಸ್ ಆಗಿದ್ರೆ ಎಕ್ಸ್ನ ಮೌಲ್ಯವನ್ನು ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಓಕೆನಾ, ಸೊ ಏನು 50 ಇಷ್ಟು 30 ಈಸ್ ಎಸ್ 30 ಆ್ಯಂಡ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ, ತೃತೀಯ ಅನುಪಾತ ಅಂದರೆ ಈ ಥರ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಓಕೆನಾ, ಸೊ ನೋಡಿ 0 0 ಹೋಯಿತು, 5 1 ಜ 5 6 ಜ, ಸೊ 6 ಇಂಟು 3 ಎಷ್ಟಾಯಿತು 18 ಆಯಿತು. ಕ್ಲಿಯರ್? ಆರ್ ಇದು ಮಲ್ಟಿಪಲ್, ಇದು ಮಲ್ಟಿಪಲ್. ಕ್ಲಿಯರ್? ಆರ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ. ಬಿ ಸ್ಕ್ವೇರ್ ಎಷ್ಟಾಯಿತು 30 ಇಂಟು 30. ಎ ಎಷ್ಟು ಕೊಟ್ಟಿದ್ದಾರೆ 50, ಸಿ ಎಷ್ಟು ಕೊಟ್ಟಿದ್ದಾರೆ ಎಕ್ಸ್. ಹೋಯ್ತು 5 1 ಜ 5 ಜ, ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯಿತು 18 ಆಯಿತು. ಹಿಂಗೆ ಮಾಡಿದ್ರೆ ಸಮೇತ ಆನ್ಸರ್ ಒಂದೇ ಬರುತ್ತೆ. ಕ್ಲಿಯರ್? ಆರ್ ಇದರ ವ್ಯಾಲ್ಯೂ ಇಷ್ಟು, ಇದರ ವ್ಯಾಲ್ಯೂ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕಂದ್ರೆ ಇದು ಏನಿದೆ 3/5 ಇದೆ, 3/5 ಇದೆ. ಇದು 3/5 ಮಾಡಬೇಕಂದ್ರೆ 3/5 ಮಾಡಿದ್ರೆ 5 1 5 6 ಜ, 6 ಇಂಟು 3 ಎಷ್ಟು 18. ಹೆಂಗೆ ಬೇಕಾದರೂ ಮಾಡ್ಬೋದು. ಓಕೆನಾ, ನೆಕ್ಸ್ಟ್ ನೋಡಿ, ದ ಇನ್ಕಮ್ ಆಫ್ ರಮನ್ಸ್ ಈಸ್ 61,500. he saves 17% of his income. If his income increases by 38% and expenditure increases by 20%, then his savings will ಅಂತ ಕೇಳಿದ್ದಾರೆ. ರಮಣನ ಆದಾಯ 61,500 ರೂಪಾಯಿ. ಅವನು ತನ್ನ ಆದಾಯದ 17% ಉಳಿತಾಯ ಮಾಡುತ್ತಾನೆ. ಅವನ ಆದಾಯವು 38% ಹೆಚ್ಚಾದರೆ ಮತ್ತು ವೆಚ್ಚವು 20% ಹೆಚ್ಚಾದರೆ ಅವನ ಉಳಿತಾಯವು ಎಷ್ಟು ಅಂತ ಕೇಳಿದ್ದಾರೆ. ಓಕೆನಾ, ನೋಡಿ ಇನ್ಕಮ್ ಎಷ್ಟಿದೆ ರಮನ್ದು 61,500 ರೂಪಾಯಿ. ಬಟ್ ನಮ್ಗೇನು ಬೇಕು, ಇನ್ಕಮ್ ಎಷ್ಟು 100% ಅಂತ ತಗೊತೀವಿ. ಕ್ಲಿಯರ್? ಸೊ ಅವ್ರು ಎಷ್ಟು ಸೇವ್ ಮಾಡಿದ್ದಾರೆ 17% ಅಂತೆ, ಅಂದರೆ 17% ಉಳಿತಾಯ ಮಾಡಿದ್ದಾರೆ. ಇನ್ನು ಎಷ್ಟು ಪರ್ಸೆಂಟ್ ಖರ್ಚು ಮಾಡಿದ್ದಾರೆ 83% ಖರ್ಚು ಮಾಡಿದ್ದಾರೆ. ಇನ್ಕಮ್ ಇಸ್ ಈಕ್ವಲ್ ಟು ಏನು ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ಸ್. ನೆಕ್ಸ್ಟ್ ನೋಡಿ, ಇನ್ಕಮ್ ಎಷ್ಟು 38% ಜಾಸ್ತಿ ಆಗುತ್ತಂತೆ. ಸೊ ಟೋಟಲ್ ಎಷ್ಟಾಯಿತು 138 ಆಯಿತು. ಕ್ಲಿಯರ್? ನೆಕ್ಸ್ಟ್ ಎಕ್ಸ್ಪೆಂಡಿಚರ್ 20% ಜಾಸ್ತಿ ಆಗುತ್ತಂತೆ, 20% ಜಾಸ್ತಿ. ಸೊ 83ಕ್ಕೆ 20% ಅಂದ್ರೆ ಏನು 83 ಇಂಟು 2 ಎಷ್ಟು 16.6. 16.6 ಜಾಸ್ತಿ ಆದರೆ ಎಷ್ಟಾಯ್ತಪ್ಪ 90 ಆಯಿತು. ಕ್ಲಿಯರ್? ಸೊ ನಮ್ಗೇನು ಬೇಕು, ಸೇವಿಂಗ್ಸ್ ಬೇಕು. 83ಗೆ 20% ಬೇಕಪ್ಪ. ಡೈರೆಕ್ಟ್ ನೀವೇನು ಮಾಡ್ತೀರಿ ಮಲ್ಟಿಪಲ್ ಮಾಡಿ, ಏನಾಯಿತು 166 ಬರುತ್ತೆ. 0 ಹೋಯಿತು, ಇನ್ನೊಂದು 0 ಇಲ್ಲ. ಪರ್ಸೆಂಟೇಜ್ ಅಂದರೆ ಎಷ್ಟು 0 ಹೋಗಬೇಕು, 2 0 ಹೋಗಬೇಕು. ಇನ್ನೊಂದು 0 ಇಲ್ಲ. ಸೊ ಹಾಗಾಗಿ ನಾವು ಏನು ಮಾಡ್ತೀವಿ, ಒಂದು ನಂಬರ್ ಆದಮೇಲೆ ಪುಟ್ ಮಾಡಿದ್ರೆ ಮುಗೀತು. ಕ್ಲಿಯರ್? ಸೊ 99.6 ಆಯಿತು. ಇನ್ಕಮ್ ಇಷ್ಟು, ಎಕ್ಸ್ಪೆಂಡಿಚರ್ ಇಷ್ಟು, ಸೇವಿಂಗ್ಸ್ ಬೇಕು. ನಮಗೆ ಸೇವಿಂಗ್ಸ್ ಬೇಕಂದ್ರೆ ನಾವು ಏನು ಮಾಡ್ಬೋದು, ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಮಾಡ್ಬೋದು ಅಲ್ವಾ. ಸೊ 138ಅಲ್ಲಿ 99.6 ಹೋದರೆ ಇನ್ನು ಉಳಿದ್ರದೇನು 38.4. ಓಕೆನಾ, ಇದು ಈಸಿ ಅಲ್ವಾ. ಸೊ ಮೈನಸ್ ಮಾಡೋದು ಜಾಸ್ತಿ ಈಸಿ. ಇಲ್ಲ 100 ಇದೆ, 138 ಇದೆ, 38. ಇನ್ನೆಷ್ಟು 100ಗೆ ಕಮ್ಮಿ ಇದೆ 0.4, 38.4. ಸೊ ಎಷ್ಟು ಜಾಸ್ತಿ ಇದೆ
21.4% ಜಾಸ್ತಿ ಆಗಿದೆ ಸೇವಿಂಗ್ಸ್. ಓಕೆನಾ? ಸೊ ನಾವು ಅದನ್ನೇ ಫೈಂಡ್ ಔಟ್ ಮಾಡಬೇಕು ಈಗ. ಕ್ಲಿಯರಾ? ಸೊ ಮಾಡೋಣ ತಗೊಳ್ಳಿ. 21.4% ಆಫ್ ಎಷ್ಟಿಗೆ? 61,500. ಸೊ ಪರ್ಸೆಂಟೇಜು 2 0 ಹೋಯ್ತು. ಕ್ಲಿಯರ್? ಹಾಗಾದರೆ ನಾವು ಈಸಿಯಾಗಿ ಬರುತ್ತೆ ಈಗ ಆನ್ಸರು. ಇಷ್ಟು ಮಾಡಿ ಒಂದು ನಂಬರ್ ಆದಮೇಲೆ ಒಂದು ಡೆಸಿಮಲ್ ಇದೆ ಅಂದರೆ ಒಂದು ಜೀರೋನ ತೆಗೆದುಬಿಟ್ರೆ ಆನ್ಸರ್ ಬರುತ್ತೆ. ಇಲ್ಲಿ ನೋಡಿ. ಸೊ ಏನಾಗಿದೆ? ಇನ್ಕ್ರೀಸ್ ಆಗಿದೆ. ಸೊ ಕಡಿಮೆ ಆಗಿರೋದು ನಮಗೆ ಬೇಕಾಗಿಲ್ಲ. ಓಕೆನಾ? ಸೊ 6 1 ಯೂನಿಟ್ ಡಿಜಿಟ್ ಅಷ್ಟು ಫೈಂಡ್ ಔಟ್ ಮಾಡಿದ್ರೆ ಮುಗೀತು. ಇವಾಗ ಒಂದು ಜೀರೋ ಆದಮೇಲೆ, ಯಾಕೆ ಒಂದು ಜೀರೋ ಆದಮೇಲೆ? ಒಂದು ನಂಬರು ಡೆಸಿಮಲ್ ಇದೆ ಅಲ್ವಾ, ನಾವು ಆ ಡೆಸಿಮಲ್ನ ತೆಗೆದು ಬಿಟ್ಟಿದ್ವಿ, ಲಾಸ್ಟಲ್ಲಿ ಜೀರೋ ತೆಗೆಯೋಣ ಅಂತ. ಓಕೆನಾ? ನೋಡಿ, 4 5 ಎಷ್ಟು? 22 ಕ್ಯಾರಿ, 1 5 ಜ 5, 4 5 ಜ 4, 5 + 4 9 ಆಯಿತು, 9 + 2 11 ಆಯಿತು. ಓಕೆನಾ? ಒಂದು ಜೀರೋ ತೆಗೆದುಬಿಟ್ವಿ, ಲಾಸ್ಟಲ್ಲಿ ಏನು ಬಂತು? 1 ಬಂತು. ಹಾಗಾದ್ರೆ ಆನ್ಸರ್ ಎಷ್ಟಪ್ಪ? ಆಪ್ಷನ್ ಡಿ. ಈ ಥರ ಯೂನಿಟ್ ಡಿಜಿಟ್ ಮೇಲೆ ಹೊಡಿಬೇಕು ನಾವು. ಕ್ಲಿಯರಾ? ಅರ್ಥ ಆಯ್ತಾ? ಇನ್ನೊಂದ್ಸಲ ನೋಡಿ. ಯಾಕೆ ಪಾಯಿಂಟ್ ಹೇಳಿ? ಒಂದು ಡೆಸಿಮಲ್ ಆದಮೇಲೆ ಒಂದು ಪಾಯಿಂಟ್, ಅದನ್ನು ನಾವು ಡೈರೆಕ್ಟಾಗಿ ತೆಗೆದುಬಿಟ್ಟಿದ್ವಿ, ಲಾಸ್ಟ್ಗೆ ತೆಗೆಯೋಣ ಅಂತ ಹೇಳ್ಬಿಟ್ಟು. ಸೊ ಹಿಂಗೆಲ್ಲ ಮಲ್ಟಿಪಲ್ ಮಾಡ್ತೀವಿ, ಒಂದು ಜೀರೋನ ತೆಗಿತೀವಿ. ಸೊ ಇಷ್ಟು ಮಾಡಿದ್ರೆ ಲಾಸ್ಟಲ್ಲಿ 1 ಬರುತ್ತೆ. ಕ್ಲಿಯರ್? ನೆಕ್ಸ್ಟ್ ನೋಡಿ. ಇನ್ ಆನ್ ಎಲೆಕ್ಷನ್ ಬಿಟ್ವೀನ್ 2 candidates, 20% of the voters did not cast their votes and all the votes cast were valid. The winner secured 70% of the votes cast, won by margin of 23,200 votes. What was the total number of voters ಅಂತ ಕೇಳಿದ್ದಾರೆ. ಇಬ್ಬರು ಅಭ್ಯರ್ಥಿಗಳ ನಡುವಿನ ಚುನಾವಣೆಯಲ್ಲಿ 20% ಮತದಾರರು ತಮ್ಮ ಮತಗಳನ್ನು ಚಲಾಯಿಸಿಲ್ಲ. ಸೊ 20% ಮತ ಚಲಾಯಿಸಿಲ್ಲ ಅಂದರೆ ಇನ್ನೆಷ್ಟು ಪರ್ಸೆಂಟ್ ಮತ ಚಲಾಯಿಸಿದ್ದಾರೆ? 80%. 80% ಅಂದರೆ ಎಷ್ಟಪ್ಪ? 4/5 ಇಂಟು ನೆಕ್ಸ್ಟ್ ಚಲಾಯಿಸಿದ ಎಲ್ಲ ಮತಗಳ ಮಾನ್ಯವಾಗಿದ್ದವು, ಎಲ್ಲನೂ ಸಮೇತ ಏನಾಗಿದೆ? ವ್ಯಾಲಿಡ್ ಆಗಿದೆ. ವಿಜೇತ ಅಭ್ಯರ್ಥಿಯು ಚಲಾಯಿಸಿದ ಮತಗಳಲ್ಲಿ 70% ಮತಗಳನ್ನು ಪಡೆದಿದ್ದು, ಗೆದ್ದಿರೋನು 70% ತಗೊಂಡಿದ್ದಾನೆ ಅಂದರೆ ಸೋತಿರೋನು 30% ತಗೊಂತಾನೆ. ಓಕೆನಾ? ಓಕೆ ಸರ್. ವಿಜೇತ ಅಭ್ಯರ್ಥಿಯು ಚಲಾಯಿಸಿದ ಮತಗಳಲ್ಲಿ 70% ಮತಗಳನ್ನು ಪಡೆದಿದ್ದು 23,200 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಅಂತರ ಅಂದ್ರೇನು? ಇದು ಡಿಫ್ರೆನ್ಸ್. ಎಷ್ಟಿದು? 40%. ಎಷ್ಟು ಕೊಟ್ಟಿದ್ದಾರೆ ಅಲ್ವಾ? ಸೊ ಎಷ್ಟಾಯಿತು? 40% ಅಂದರೆ 2/5 ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರಪ್ಪ? 23,200 ರೂಪಾಯಿ. ಅದರ ನಾವು ಏನು ಫೈಂಡ್ ಔಟ್ ಮಾಡಬೇಕು? ಟೋಟಲ್ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಸೊ ಟೋಟಲ್ ಫೈಂಡ್ ಔಟ್ ಇಷ್ಟು ಸಿಂಪಲ್. 4 2 ಜ 8 ಆಯಿತು, 8 3 ಜ 24 ಆಯಿತು, ಬಾಗಲ್ಲ. 8 2 ಜ 16 ಆಯಿತು. ಓಕೆ, 7 ಉಳಿತು. 72 ಮೀನ್ಸ್ 9 ಜ ಅಂಡ್ 00 2900. ಇದೇನಾಯಿತು? 5 × 5 ಆ ಕಡೆ ಹೋಗುತ್ತೆ. ಓಕೆನಾ? 00 ಕತೆ ಬಿಡಿ, 29 × 25 ಮಾಡಿ ನಾವು ಜೀರೋಸ್ ಪುಟ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಕ್ಲಿಯರ್? ಕ್ಲಿಯರ್? ಓಕೆ ಸರ್. ಇಲ್ಲಿ ನೋಡಿ, ಇದನ್ನ ಯಾವ ಥರ ಮಾಡ್ಬೋದು ಅಂದರೆ, ಮಿಡಲಲ್ಲಿ ಯಾವುದಿದೆ? 27 ಇದೆ. ಈ ಕಡೆ 2 ಈ ಕಡೆ 2 ಡಿಫ್ರೆನ್ಸ್ 27 ಇದೆ. 27 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಮಾಡಿದ್ರು ಆನ್ಸರ್ ಈಸಿಯಾಗಿ ಬರುತ್ತೆ. ಓಕೆನಾ? ಸೊ 27 ಸ್ಕ್ವೇರ್ ಎಷ್ಟು? 729 ಮೈನಸ್ 2 ಸ್ಕ್ವೇರ್ ಎಷ್ಟು? 4. ಟೋಟಲ್ ಎಷ್ಟಾಯಿತು? 725 ಆಯಿತು. ಬರಬೇಕು. ಬಂತಾ ಇಲ್ವಾ? ಬಂತು. 6 ಕಾಮನ್ ಆಗಿ ಮಾಡ್ತೀರಾ? ಕಾಮನ್ ಆಗಿ ಮಾಡಿ. 29 × 25 25 9 ಜ 225, 22 ಕ್ಯಾರಿ, 25 2 ಜ 50, 50 + 22 ಇಷ್ಟೆ. ಸಿಂಪಲ್ ಬೇಸಿಕ್ ಆ ಕ್ವಶನ್. ಓಕೆನಾ? ನೆಕ್ಸ್ಟ್ ನೋಡಿ. ಎ ಕ್ರಿಕೆಟರ್ ಹ್ಯಾಸ್ ಅನ್ ಆವರೇಜ್ ಆಫ್ 77 runs over 12 innings. If he scores 266 runs in the 13th innings, by how many runs does his average score increase ಅಂತ ಕೇಳಿದ್ದಾರೆ. ಈ ಥರ ಪ್ರಶ್ನೆ ನಾವು ತುಂಬಾ ಸಾವಿರಾರು ಪ್ರಶ್ನೆಗಳು ನೋಡಿದ್ವಿ, ರೈಟ್? ಸೊ ಒಬ್ಬ ಕ್ರಿಕೆಟಿಗನು 12 ಇನ್ನಿಂಗ್ಸ್ಗಳಲ್ಲಿ ಸರಾಸರಿ 77 ರನ್ಗಳನ್ನು ಹೊಂದಿದ್ದಾನೆ. ಅವನು 12 ಇನ್ನಿಂಗ್ಸಲ್ಲಿ 77 ಸರಾಸರಿ ಹೊಡೆದಿದ್ದಾನೆ. ಓಕೆನಾ? ಅವನು 13ನೇ ಇನ್ನಿಂಗ್ಸಲ್ಲಿ 266 ರನ್ಗಳನ್ನು ಗಳಿಸಿದ್ರೆ, 13ನೇ ಇನ್ನಿಂಗ್ಸಲ್ಲಿ ಅವನು 226 ರನ್ಗಳನ್ನು ಗಳಿಸಿದ್ರೆ ಅವನ ಸರಾಸರಿ ಏನಾಗುತ್ತೆ? ಜಾಸ್ತಿನೇ ಆಗುತ್ತೆ. ಅದೇ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಇತರ ಪ್ರಶ್ನೆಗೆ. 13ನೇ ಇನ್ನಿಂಗ್ಸಲ್ಲಿ ಅವನು 77 ಹೊಡೆದವನು ಅನ್ಕೊಳ್ಳಿ. 77 ಜೊತೆಗೆ ಇನ್ನೆಷ್ಟು ಜಾಸ್ತಿ ಹೊಡೆದವನೇ? 266ರಲ್ಲಿ 77 ಹೋಯ್ತು ಅನ್ಕೊಳ್ಳಿ, ಅಷ್ಟು ಜಾಸ್ತಿ ಹೊಡೆದವನೆ. 16ರಲ್ಲಿ 7 ಹೋದ್ರೆ 9, 15ದಲ್ಲಿ 8 ಹೋದ್ರೆ 15ದಲ್ಲಿ 7 ಹೋದ್ರೆ 1. 189 ಹೊಡೆದವನು ಜಾಸ್ತಿ. ಸರಿ, ಕರೆಕ್ಟ್ ಇದೆಯಾ? 16ನಲ್ಲಿ 7 ಹೋದ್ರೆ
9 ಓಕೆ 189 ಇದೆ ಕ್ಲಿಯರ್. ಸೊ ಇಷ್ಟು ಜಾಸ್ತಿ ಹೊಡೆದವನು ಅಂದರೆ ಇಷ್ಟು ಇನ್ಕ್ರೀಸ್ ಆಗ್ತಿದೆ, ಅದು ಎಷ್ಟು ಇನ್ನಿಂಗ್ಸ್ಗೆ 13 ಇನ್ನಿಂಗ್ಸ್. 13 1 ಜಾ 13 ಎಷ್ಟು ಉಳಿತು 59 ಉಳಿತು, 13 4 ಜಾ 52 ಇನ್ನು ಎಷ್ಟು ಉಳಿತು 7 ಉಳಿತು, ಪಾಯಿಂಟ್ ಮಾಡಿದ್ರೆ 70 ಆಯಿತು 5 ಜಾ. ಸೊ 14.5 ಇದೆಯಾ ಇಲ್ಲ 14.5 ಅಂದ್ರೆ ಏನು ನಮಗೆ, ಸೊ ಏನು 14.5 ರೌಂಡ್ ಆಫ್ ಮಾಡಿದ್ರೆ ಅದು 15 ಆಗುತ್ತೆ. 14.5ಗಿಂತ ಕಮ್ಮಿ ಇದ್ರೆ 14 ಆಗುತ್ತೆ. ಹಾಂ, ಸೊ 14.5 ಅಂಡರ್ 14.5 ಮೇಲೆ ಏನೇ ಇದ್ರೂ ಸಮೇತ ಅದು 15ಗೆ ಆಗುತ್ತೆ ರೌಂಡ್ ಆಫ್ ಮಾಡೋದು. ನೆಕ್ಸ್ಟ್ ನೋಡಿ, ಎ ವೆಂಡರ್ ಆಫರ್ಸ್ ಅವರ್ ಕಸ್ಟಮರ್ಸ್ ಎ ಡಿಸ್ಕೌಂಟ್ ಆಫ್ 24% ಆನ್ ಅವರ್ ಬ್ಯೂಟಿ ಪ್ರಾಡಕ್ಟ್ ಅಂಡ್ ಶಿ ಸ್ಟಿಲ್ ಮೇಕ್ಸ್ ಎ ಪ್ರಾಫಿಟ್ ಆಫ್ 22%. ವಾಟ್ ಈಸ್ ದ ಕಾಸ್ಟ್ ಪ್ರೈಸ್ ಆಫ್ ದ ಬ್ಯೂಟಿ ಪ್ರಾಡಕ್ಟ್ ಅಟ್ ಮಾರ್ಕೆಟ್ 850 ಅಂತ ಇದೆ. ಒಬ್ಬ ಮಾರಾಟಗಾರ್ತಿ ತನ್ನ ಸೌಂದರ್ಯ ಉತ್ಪನ್ನಗಳ ಮೇಲೆ ಗ್ರಾಹಕರಿಗೆ 24% ರಿಯಾಯಿತಿ ನೀಡಿದ್ರು 22% ಲಾಭ ಗಳಿಸುತ್ತಾಳೆ. 854 ಗುರುತಿಸಲಾದ ಬೆಲೆ ಸೌಂದರ್ಯ ಉತ್ಪನ್ನದ ಕ್ರಮ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. MP ಕೊಟ್ಟು ಒಂದು ಡಿಸ್ಕೌಂಟು, ಓಕೆನಾ, ಒಂದು ಪ್ರಾಫಿಟ್ ಕೊಟ್ಟರೆ ಸಿಂಪಲ್. ಸೊ ನೋಡಿ, CP ಬೇಕು ಅನ್ಕೊಳ್ಳಿ, MP ಇಂಟು 100 ಮೈನಸ್ L ಡಿವೈಡ್ ಬೈ 100 ಪ್ಲಸ್ G ಮಾಡಿ. ನೆಕ್ಸ್ಟ್ ಒಂದು ವೇಳೆ MP ಬೇಕು ಅನ್ಕೊಳ್ಳಿ, MP ಇಸ್ ಈಕ್ವಲ್ ಟು CP ಇಂಟು 100 ಪ್ಲಸ್ G ಡಿವೈಡ್ ಬೈ 100 ಮೈನಸ್ L ಮಾಡಿ. ಇಷ್ಟು ಮಾಡಿದ್ರೆ ನಮ್ಗೆ ಆನ್ಸರ್ ಈಸಿಯಾಗಿ ಸಿಗುತ್ತೆ. ಇವಾಗ ಏನು ಕೇಳಿದ್ದಾರೆ ಅವರು, CP ಇಸ್ ಈಕ್ವಲ್ ಟು MP ಎಷ್ಟಪ್ಪ 854 ಕೊಟ್ಟವ್ರೆ. ಲಾಸ್ ಎಷ್ಟು, ಡಿಸ್ಕೌಂಟು 24 ಅಂದರೆ 76 ಡಿವೈಡ್ ಬೈ ಪ್ರಾಫಿಟ್ ಎಷ್ಟು 22 ಅಂದರೆ 122. 1 ಜಾ 7 ಜಾ ಹೆಂಗೆ 2 ಟೇಬಲಲ್ಲಿ 4 ಯಾವಾಗ ಬರುತ್ತೆ, 3 2 2 ಜಾ 4 ಆಗುತ್ತೆ, ಇದು 200 ಅಲ್ಲೇ ಬರುತ್ತೆ. 2 7 ಎಷ್ಟಾಗುತ್ತೆ 14 ಆಗುತ್ತೆ. ಇದು 12 ಇಂಟು 7 ಎಷ್ಟಾಯಿತು 84 ಸಮಥಿಂಗ್ ಆಯಿತಾ. ಸೊ ಹಾಗಾಗಿ 12 7 ಜಾ. ನೆಕ್ಸ್ಟ್ ಇದು 7 ಇಂಟು 76 ಮಾಡಿದ್ರೆ 6 7 42, ಲಾಸ್ಟಲ್ಲಿ 2 ಬರಬೇಕು, ಒಂದೇ ಆಪ್ಷನ್. ಕ್ಲಿಯರ್ ಓಕೆನಾ. ಆರ್ ನೋಡಿ 122 ಇಂಟು 7 ಅಲ್ಲನಪ್ಪ, 7 2 ಜಾ 14, 1 ಕ್ಯಾರಿ, 7 2 ಜಾ 14 ಪ್ಲಸ್ 1 15 ಆಯಿತು, 1 7 1 7 ಪ್ಲಸ್ 1 854 ಆಯಿತಾ. 7 ಇಂಟು 76 ಅಂದರೆ ಸೊ 6 7 ಜಾ 42 ಬರಬೇಕು, ಲಾಸ್ಟಲ್ಲಿ 2. ನೆಕ್ಸ್ಟ್ ನೋಡಿ, an article is marked 25% above its cost price, a discount is offered so that the profit 15% is made when the discount percentage ಅಂತ ಕೇಳಿದ್ದಾರೆ. ಒಂದು ವಸ್ತುವಿನ ಗುರುತಿಸಲಾದ ಬೆಲೆ ಅದರ ಕ್ರಯ ಬೆಲೆಗಿಂತ 25% ಹೆಚ್ಚಿದೆ ಅಂದರೆ ಕಾಸ್ಟ್ ಪ್ರೈಸ್ಗಿಂತ 25% ಜಾಸ್ತಿ ಇದೆ ಅಂದರೆ CP 100 ಅಂದರೆ MP ಎಷ್ಟಂತೆ 125 ಅಂತೆ. ಓಕೆನಾ. 15% ಲಾಭ ಗಳಿಸುವಂತೆ ರಿಯಾಯಿತಿಯನ್ನು ನೀಡಲಾಗಿದೆ. ಸೊ ಇಷ್ಟು ರಿಯಾಯಿತಿ ಕೊಟ್ಟರು ಸಮೇತ ಅವ್ರಿಗೆ ಇನ್ನೂ ಸಮೇತ ಎಷ್ಟು ಪರ್ಸೆಂಟ್ ಲಾಭ ಅಂತ 15%. ಇದೆಷ್ಟಾಯಿತು SP 115 ಆಯಿತು. ಹಾಗಾದರೆ ರಿಯಾಯಿತಿ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾರೆ. ಸೊ ರಿಯಾಯಿತಿ ಎಷ್ಟು ಕೊಟ್ಟಿದ್ದಾನೆ, ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾನೆ ಅಂತ. ಓಕೆನಾ. ಸೊ ರಿಯಾಯಿತಿ ಎಲ್ಲಿಂದ ಆಗುತ್ತೆ, ಇದು MP ಇಂದ ಆಗುತ್ತೆ. ಓಕೆನಾ. ಸೊ ಎಷ್ಟು ರಿಯಾಯಿತಿ ಕೊಟ್ಟಂಗೆ 10 ಕೊಟ್ಟಂಗೆ, ಎಷ್ಟಕ್ಕೆ 125. ಸೊ ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100. 4 ಜಾ 5 ಜಾ 5 1 ಜಾ 5 2 ಜಾ ಆಯ್ತಪ್ಪ, 8% ಡಿಸ್ಕೌಂಟ್ ಕೊಟ್ಟಂಗೆ. ಕ್ಲಿಯರಾ. ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಂಗೆ, 8% ಡಿಸ್ಕೌಂಟ್ ಕೊಟ್ಟಂಗೆ. ಓಕೆ. ನೆಕ್ಸ್ಟ್ ನೋಡಿ, ಎ ಶಾಪ್ಕೀಪರ್ ಆಫರ್ಸ್ ದ ಫಾಲೋಯಿಂಗ್ 4 ಸ್ಕೀಮ್ಸ್, 2 ಸಕ್ಸೆಸಿವ್ ಡಿಸ್ಕೌಂಟ್ಸ್ ಆಫ್ 32% and 40%. B, buy 1 get 5 free. C, a single discount of 48%. D, 2 successive discounts of 8% and 33% ಅಂತ ಕೇಳಿದರೆ. ವಿಚ್ ಸ್ಕೀಮ್ ಇಸ್ ದ ಬೆಸ್ಟ್ ಫಾರ್ ದ ಶಾಪ್ಕೀಪರ್ ಅಂದರೆ ಯಾವ ಯೋಜನೆ ಅಂಗಡಿಯವನಿಗೆ ಉತ್ತಮವಾಗಿದೆ. ಸೊ ಮೊದಲನೇದು ಏನು ಕೊಟ್ಟವ್ರೆ, 32% 40% 2 ಅನುಕ್ರಮ ರಿಯಾಯಿತಿಗಳಂದರೆ ಸಕ್ಸೆಸಿವ್ ಡಿಸ್ಕೌಂಟ್ಸ್. ಓಕೆನಾ. ನೆಕ್ಸ್ಟ್ ಬಿದು 1 ಖರೀದಿಸಿದ್ರೆ 5 ಉಚಿತ. ಸಿ 48ರ ಏಕೈಕ ರಿಯಾಯಿತಿ, ಒಂದೇ ಸಿಂಗಲ್ ಡಿಸ್ಕೌಂಟು. ನೆಕ್ಸ್ಟು 8% ಮತ್ತು 33%ರ 2 ಅನುಕ್ರಮ ರಿಯಾಯಿತಿಗಳು. ಇಷ್ಟು ಕೊಟ್ಟಿದ್ದಾರೆ ಶಾಪ್ಕೀಪರ್ಗೆ, ಅಂದರೆ ಅಂಗಡಿಯವನಿಗೆ ಯಾವುದು ಆಫರ್ ಕೊಟ್ಟರೆ ಅದು ಬೆಸ್ಟು ಅಂತ. ಓಕೆನಾ. ಸೊ ನೋಡಿ 32 + 40 ಅಂದರೆ ಸಕ್ಸೆಸಿವ್ ಡಿಸ್ಕೌಂಟ್ಸ್ಗೆ ಏನಪ್ಪ, A + B ಮೈನಸ್ A ಇಂಟು BY ಅಂದರೆ ಅಲ್ವಾ, ರೈಟ್. ಸೊ A + B ಮಾಡಿದ್ರೆ ಎಷ್ಟಾಯಿತು 72% ಆಯಿತು. ಓಕೆನಾ. ಇಷ್ಟೇ ನಿಲ್ಸೋಣ. ಕ್ಲಿಯರ್. ಯಾಕಂದರೆ 4 ಆಪ್ಷನು ಡಿಫ್ರೆಂಟ್ ಇದೆಲ್ವ ಅಂತ ನೋಡೋಣ. ಬೈ 1 get 5 ಫ್ರೀ ಅಂದರೆ ಫ್ರೀ ಡಿವೈಡ್ ಬೈ ಟೋಟಲ್ ಅಂದರೆ 5 ಡಿವೈಡ್ ಬೈ 6 ಎಷ್ಟಾಯಿತು 81 ಸಮಥಿಂಗ್ ಆಯಿತು. 83.33 ಆಯ್ತು ಇದು. ನೆಕ್ಸ್ಟು ಸಿಂಗಲ್ ಡಿಸ್ಕೌಂಟ್ ಆಫ್ 48%. ಓಕೆ, 348%. ಅವನಿಗೆ ಎಷ್ಟು ಕಮ್ಮಿ ಡಿಸ್ಕೌಂಟ್ ಕೊಟ್ಟರೆ ಅಷ್ಟು ಏನು ಅವನಿಗೆ ಲಾಭ, ಅದನ್ನು ನೆನ್ಪಿಟ್ಕೋಬೇಕು. ಇಲ್ಲಿ ಆನ್ಸರ್ 83 ಆಗಲ್ಲ,
72 ಆಗಲ್ಲ, 48 ಆಗುತ್ತೆ. ಇನ್ನೊಂದು ಆಪ್ಷನ್ ಡಿ ನೋಡೋಣ. 2 ಸಕ್ಸೆಸಿವ್ ಡಿಸ್ಕೌಂಟ್ಸ್ ಆಫ್ 8% and 33%. ಸಕ್ಸೆಸಿವ್ ಎಷ್ಟು? ಎ ಪ್ಲಸ್ ಬಿ ಅಂದರೆ 33 ಪ್ಲಸ್ 8, ಟೋಟಲ್ ಎಷ್ಟಾಯಿತು? 41%. ಸೊ ಅವನಿಗೆ 48% 41% ಯಾವ್ದು ಕೊಟ್ಟರೆ ಅವ್ನಿಗೆ ಲಾಭ ಜಾಸ್ತಿ? 41% ಕೊಟ್ಟರೆ ಲಾಭ ಜಾಸ್ತಿ. ಹಾಂ, ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್. ಕ್ಲಿಯರಾ? ಇದು ಅರ್ಥ ಆಯ್ತು ಅಂದ್ಕೊಳ್ತೀನಿ. ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ? ದಯವಿಟ್ಟು ಯಾರು ಸಮೇತ ಈ ಥರ ಪ್ರಶ್ನೆಗೆ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಒಂದ್ಸಲ ನಿಯರ್ ಬಂದರೆ ನಾವು ಮಾಡಬೇಕು, ಇಲ್ಲಾಂದ್ರೆ ಮಾಡೋ ಅವಶ್ಯಕತೆ ಇಲ್ಲ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಎ ಸ್ಕೀಮ್ ಲೈಕ್ ಬೈ 6 get 4 free and the same kind of articles with the same MRP attracts ಡ್ಯಾಶ್ % ಡಿಸ್ಕೌಂಟ್ ಅಂತ ಕೇಳಿದ್ದಾರೆ. ಒಂದೇ ರೀತಿಯ ಮತ್ತು ಒಂದೇ MRP ಹೊಂದಿರುವ ವಸ್ತುಗಳಿಗೆ 6 ಖರೀದಿಸಿ 4 ಉಚಿತವಾಗಿ ಪಡೆಯಿರಿ ಎಂಬ ಯೋಜನೆ ಎಷ್ಟು ಶೇಕಡ ರಿಯಾಯಿತಿ ನೀಡುತ್ತದೆ ಅಂತ ಹೇಳಿದ್ದಾರೆ. ಸೊ ಈ ಥರ ಪ್ರಶ್ನೆಗೇನು? ಫ್ರೀ ಡಿವೈಡೆಡ್ ಬೈ ಟೋಟಲ್ ಇಂಟು 100 ಇಷ್ಟು. ಕ್ಲಿಯರ್? ಸೊ ಫ್ರೀ ಎಷ್ಟು ಕೊಟ್ಟಿದ್ದಾರೆ? 4. ಟೋಟಲ್ ಎಷ್ಟಾಯಿತು? 4. ಫ್ರೀ ಪ್ಲಸ್ ತೊಗೊಂಡಿರೋದು ಎಷ್ಟು? 6. ಟೋಟಲ್ ಎಷ್ಟಾಯಿತು? 10. ಸೊ ಪರ್ಸೆಂಟೇಜ್ ಅಂದರೆ 100. ಓಕೆನಾ? 4 ಟೈಮ್ಸ್ ಎಷ್ಟು ಪರ್ಸೆಂಟ್? 40% ಡಿಸ್ಕೌಂಟ್ ಕೊಟ್ಟಂಗೆ. ಡಿಸ್ಕೌಂಟ್ ಕೊಟ್ಟಂಗೆ 40% ಡಿಸ್ಕೌಂಟ್ ಕೊಟ್ಟಂಗೆ. ಕ್ಲಿಯರ್? ಸೊ ಇಂಟು 100 ಮಾಡೋ ಅವಶ್ಯಕತೆ ಇಲ್ಲ. 4/10 ಅಂದ್ರೆ ಗೊತ್ತು, 2/5 ಅಂದ್ರೆ ಸಮೇತ ಗೊತ್ತು 40% ಅಂತ. ಓಕೆನಾ? ಸೊ ದಯವಿಟ್ಟು ರೇಷಿಯೋಸ್ ಅನ್ನೋದು ನೆನ್ಪಿಟ್ಕೋಬೇಕು. ಕ್ಲಿಯರ್? ನೆಕ್ಸ್ಟ್ ನೋಡಿ, ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ 2000 at 7% per annum rate of interest for the period from 7th February 2023 to 21 April 2023 ಅಂತ ಕೇಳಿದ್ದಾರೆ. ನಾನು ಪ್ರಶ್ನೆಗಳು ಯಾವ ಥರ ತಗೊಂಡಿದ್ದೀನಿ? ಮಾಡ್ರೇಟ್ ತಗೊಂಡಿದ್ದೀನಿ, ಜಾಸ್ತಿ ಈಸಿನೂ ತಗೊಂಡಿದ್ದೀನಿ, ಹಾರ್ಡ್ ಪ್ರಶ್ನೆಗಳು ತಗೊಂಡಿದ್ದೀನಿ. ಸೊ 2000 ಮೊತ್ತಕ್ಕೆ ವಾರ್ಷಿಕ 7% ಬಡ್ಡಿ ದರದಲ್ಲಿ 7 ಫೆಬ್ರವರಿ 2023ರಿಂದ 21 ಏಪ್ರಿಲ್ 2023ವರೆಗೆ ಅವಧಿಗೆ ಸರಳ ಬಡ್ಡಿ ಎಷ್ಟಾಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಸರಳ ಬಡ್ಡಿ ಫಾರ್ಮುಲಾ ಏನಪ್ಪ? SI = P × T × R/100 ಅಪ್ಪ. ಸೊ ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ ಎಷ್ಟು? 2000. ಚಲೋ ಟೈಮ್ ಕೊಟ್ಟಿದ್ದಾರೆ ಎಷ್ಟು ಗೊತ್ತಿಲ್ಲ ನೋಡಿ, 7 ಫೆಬ್ರವರಿಯಿಂದ 21 ಏಪ್ರಿಲ್ಗೆ. ಸೊ ಇದು 2023 ಇದೇನೋ ಲೀಪ್ ಇಯರ್ ಅಲ್ಲ. ಅಂದರೆ ಎಷ್ಟು ಇರುತ್ತೆ ಡೇಸು? 28 ಇರುತ್ತೆ. ಸೊ ಎಷ್ಟಿದು? 21 ಆಯಿತು, ಪ್ಲಸ್ ಮಾರ್ಚ್ 31 ದಿನ, ಪ್ಲಸ್ ಏಪ್ರಿಲ್ 21 ದಿನ. ಟೋಟಲ್ ಎಷ್ಟಾಯಿತು? 3 ಆಯಿತು, ಇದು 7 ಆಯಿತು, 73 ಡೇಸ್ ಆಯಿತು. ಟೋಟಲ್ ವರ್ಷಕ್ಕೆ ಎಷ್ಟು ಡೇಸ್ ಇರುತ್ತೆ? 365 ಡೇಸ್ ಇರುತ್ತೆ. ಇಂಟು ರೇಟ್ ಎಷ್ಟಪ್ಪ? 7% ಡಿವೈಡ್ ಬೈ 100. ಕ್ಲಿಯರ್? 20 ಹೋಯಿತು, 1 ಜ 5 ಜ 5 1 ಜ 5 4 ಜ 4 7 ಎಷ್ಟು? 28. ಇಲ್ಲಿ ನೋಡಿ ಹೆಂಗೆ ಅಂದರೆ 7 5 ಎಷ್ಟು? 35. ನೆಕ್ಸ್ಟ್ ಉಳಿತು 1 ಉಳಿತು, ಇದು 15 ಆಯಿತು. 3 5 ಜ 15. ಇದು 5 ಇಂದ ಕಂಪ್ಲೀಟ್ಲಿ ಡಿವಿಸಿಬಲ್ ಆಗುತ್ತೆ ಅಂತ ಅರ್ಥ. ಕ್ಲಿಯರಾ? ನೆಕ್ಸ್ಟ್ ನೋಡಿ, ಅದೇ ಥರ ದ ಅಮೌಂಟ್ ಆನ್ ಎ ಸಮ್ ಆಫ್ 2400 at 20% per annum compound interest compounded annually in 2 years will be ಅಂತ ಕೇಳಿದ್ದಾರೆ. 2400 ಮೊತ್ತಕ್ಕೆ ವಾರ್ಷಿಕ 20% ಚಕ್ರ ಬಡ್ಡಿ ದರದಲ್ಲಿ ವಾರ್ಷಿಕವಾಗಿ ಚಕ್ರ ಬಡ್ಡಿ ಲೆಕ್ಕ ಹಾಕಿದಾಗ 2 ವರ್ಷಗಳ ನಂತರದ ಮೊತ್ತ ಅಂದರೆ 2 ವರ್ಷಗಳ ನಂತರ 2400ಗೆ ಚಕ್ರ ಬಡ್ಡಿ 2 ವರ್ಷಕ್ಕೆ 20% ಎಷ್ಟು? ಅವ್ರೇನು ಕೇಳಿದರೆ 2 ವರ್ಷ ಆದಮೇಲೆ ಅಂದರೆ ಅಸಲು ಸೇರುತ್ತೆ ಮತ್ತು ಬಡ್ಡಿನೂ. ಓಕೆನಾ? ಸೊ ಸಕ್ಸೆಸಿವ್ ಎಷ್ಟು? ಸಕ್ಸೆಸಿವ್ 20%ಗೆ ಎಷ್ಟಪ್ಪ? A × B/100. ವಾ. ಸೊ 20 + 20 40 ಆಯಿತು, ಪ್ಲಸ್ 20 × 20 400 ಆಯಿತು, ಡಿವೈಡ್ ಬೈ 100 ಮಾಡಿದ್ರೆ 44% ಆಯಿತು. ವಾ. ಸಕ್ಸೆಸಿವ್ ಎಷ್ಟಾಯಿತು? 44% ಆಯಿತು. ಟೋಟಲ್ಲು ಅಸಲು 100%, ಇದು 44, ಟೋಟಲ್ 144% ಆಫ್ ಎಷ್ಟು? 2400 ಇತ್ತು, ಹೋಯಿತು. 4 4 16, ಲಾಸ್ಟಲ್ಲಿ 6 ಬರಬೇಕು. 2 ಆಪ್ಷನ್ ಆಯಿತಾ? ಓಕೆ. 24 4 ಎಷ್ಟಪ್ಪ? 96. 9 ಕ್ಯಾರಿ. 24 4 96 ಪ್ಲಸ್ 9 105. ಪೂರ್ತಿ ಮಾಡೋ ಅವಶ್ಯಕತೆ ಇಲ್ಲ, 56 ಬರಬೇಕು. ಆಯಿತಾ? ಕ್ಲಿಯರ್? ಎಷ್ಟು ಬರಬೇಕು? 56 ಬರಬೇಕು. ಕ್ಲಿಯರ್? ಆದ್ರೆ ನೀವು ರೇಷಿಯೋ ಮೆಥಡ್ ಮಾಡ್ತೀರಿ, ರೇಷಿಯೋ ಮೆಥಡ್ ಮಾಡಿ. 20% ಅಂದರೆ ಎಷ್ಟು? 1/5 ಅಂದರೆ 5 ಇರೋದು 6 ಆಯಿತು, 5 ಇರೋದು 5 6 ಆಯಿತು. 1ನೇ ವರ್ಷ ಇದು 2ನೇ ವರ್ಷ. ಸೊ ಇದು 25 ಆಯಿತು, ಇದು 36 ಆಯಿತು. ಏನಪ್ಪ? 25ನ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು? 2400. ನಾವು ಏನು ಫೈಂಡ್ ಔಟ್ ಮಾಡಬೇಕು? 36ದು ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಸೊ 25 1 ಜ 25 9 ಜ 225. ನೆಕ್ಸ್ಟ್ ಉಳಿತು 15 ಉಳಿತು, 150 ಆಯಿತು.
25 ಕ್ಲಿಯರ್. ಇಲ್ಲಿ 96 ಮಾಡಿದ್ರೆ ಬರುತ್ತೆ ಸೊ ಹಂಗೆ ಬೇಕಾದ್ರೂ. ನೆಕ್ಸ್ಟ್ ನೋಡಿ, ಅನ್ಮೋಲ್ ಅಂಡ್ ಆಯುಷು ಟುಗೆದರ್ ಇನ್ವೆಸ್ಟೆಡ್ 41,400 in a business. At the end of the year, out of a total profit of 5,000, Anmol's share was 2,300. How much was Anmol's investment? ಅನ್ಮೋಲ್ ಮತ್ತು ಆಯುಷಿ ಒಟ್ಟಾಗಿ ಒಂದು ವ್ಯವಹಾರದಲ್ಲಿ 41,400 ಹೂಡಿಕೆ ಮಾಡಿದ್ರು. ಯಾವುದೋ ಒಂದು ಬಿಸ್ನೆಸ್ಗೆ 41,400 ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತಾರೆ. ಯಾರು? ಅನ್ಮೋಲ್ ಮತ್ತು ಆಯುಷ್ ಅನ್ನೋ ಇಬ್ರು ಫ್ರೆಂಡ್ಸ್ ಆರ್ ಬ್ರದರ್ಸ್ ಸಿಸ್ಟರ್ಸ್ ಅಂತ ಅನ್ಕೊಳ್ಳಿ. ಓಕೆನಾ? ವರ್ಷದ ಕೊನೆಯಲ್ಲಿ ಒಟ್ಟು 5,000 ಲಾಭ ಬರುತ್ತೆ. ಇವ್ರು 41,400 ರೂಪಾಯಿಗೆ ಲಾಸ್ಟ್ ಎಂಡ್ ಆಫ್ ದಿ ಇಯರ್ ಎಷ್ಟು ಬರುತ್ತೆ ಲಾಭ? 5,000 ಬರುತ್ತೆ. ಅದರ ಅನ್ಮೋಲ್ಗೆ 2,300 ರೂಪಾಯಿ ಬರುತ್ತೆ. ಅಂದರೆ ಅನ್ಮೋಲ್ ಎಷ್ಟು ಹೂಡಿಕೆ ಮಾಡಿದ್ದಾನೆ ಅಂತ. ಸೊ 5,000ದಲ್ಲಿ ಅನ್ಮೋಲ್ಗೆ 2,300 ರೂಪಾಯಿ ಬಂದರೆ ಆಯುಷ್ಗೆ ಎಷ್ಟು ಲಾಭ ಬರುತ್ತೆ? 2,700 ರೂಪಾಯಿ ಬರುತ್ತೆ. ಇದು ಹೋಯ್ತು. ಕ್ಲಿಯರ್. ಸೊ ಟೈಮು ಕಾನ್ಸ್ಟೆಂಟ್ ಇದೆ, ಅಂದರೆ ಒಂದೇ ವರ್ಷ ಇದು ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಇದ್ದರೆ ಪ್ರಾಫಿಟ್ನ ರೇಷಿಯೋ ಏನಾಗುತ್ತೆ? ಇನ್ವೆಸ್ಟ್ಮೆಂಟ್ನ ರೇಷಿಯೋ ಅದೇ ಆಗುತ್ತೆ. ಕ್ಲಿಯರ್. ಅಂದರೆ ಇನ್ವೆಸ್ಟ್ಮೆಂಟ್ ಏನಾಗುತ್ತೆ? 23:27 ಆಗುತ್ತೆ. ಟೋಟಲ್ ಎಷ್ಟಾಯಿತು? 50 ಆಯಿತು ಅಲ್ವಾ? 50 ವ್ಯಾಲ್ಯೂ ಎಷ್ಟು? ಇದು ಟೋಟಲ್. ಅಲ್ಲೂ ಟೋಟಲ್ಲೇ ಕೊಟ್ಟಿದ್ದಾರೆ. ಎಷ್ಟು? ಇದು ಟುಗೆದರ್. ಅವರು ಟುಗೆದರ್ ಕೊಟ್ಟಿದ್ದಾರಲ್ಲಪ್ಪ 41,400. ನಾವು ಟುಗೆದರ್ ಮಾಡಿದ್ರೆ ಎಷ್ಟಾಯಿತು? 50 ಆಯಿತು. ಟುಗೆದರ್ ಇಸ್ ಈಕ್ವಲ್ ಟು ಟುಗೆದರ್. 50ನ ವ್ಯಾಲ್ಯೂ ಎಷ್ಟಾಯಿತು? 41,400. ನಮಗೇನು ಬೇಕು? ಅನ್ಮೋಲ್ದು. ಅನ್ಮೋಲ್ದು ಎಷ್ಟು? 23. 1010 8 ಜ 40. ಇನ್ನೆಷ್ಟು ಉಳಿತು? 14 ಮೀನ್ಸ್ 2 ಜ 40 ಮೀನ್ಸ್ 828 ಆಯಿತು. ಇಲ್ಲಿ ನಾವು 8 3 ಜ 24. ಲಾಸ್ಟಲ್ಲಿ 4 ಬರಬೇಕಿದೆಯಾ? ಮಾಡೋ ಅವಶ್ಯಕತೆ ಇಲ್ಲ. ಕ್ಲಿಯರ್. ಓಕೆನಾ? ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಇನ್ 330 ಲೀಟರ್ ಸೊಲ್ಯೂಷನ್ ಆಫ್ ಆಸಿಡ್ ಅಂಡ್ ವಾಟರ್, ದ ರೇಷಿಯೋ ಆಫ್ ದ ಆಸಿಡ್ ಅಂಡ್ ವಾಟರ್ ಈಸ್ 1:2. ಹೌ ಮೆನಿ ಲೀಟರ್ಸ್ ಆಫ್ ಆಸಿಡ್ ಮಸ್ಟ್ ಬಿ ಆಡೆಡ್ ಟು ಇಟ್ ಟು ಗೆಟ್ ದ ಸೊಲ್ಯೂಷನ್ ಇನ್ ವಿಚ್ ದ ರೇಷಿಯೋ ಆಫ್ ಆಸಿಡ್ ಅಂಡ್ ವಾಟರ್ ಈಸ್ 8:5 ಅಂತ ಕೇಳಿದೆ. 330 ಲೀಟರ್ ಆಮ್ಲ ಮತ್ತು ನೀರಿನ ದ್ರವದಲ್ಲಿ ಆಮ್ಲ ಮತ್ತು ನೀರಿನ ಅನುಪಾತ 1:2 ಆಗಿದೆ. ಆಮ್ಲ ಮತ್ತು ನೀರಿನ ಅನುಪಾತವನ್ನು 8:5 ಮಾಡಲು ಎಷ್ಟು ಲೀಟರ್ ಆಮ್ಲವನ್ನು ಸೇರಿಸಬೇಕು ಅಂತ ಹೇಳಿದ್ದಾರೆ. ಸೊ ಫಸ್ಟ್ 330 ಲೀಟರ್ದು ಯಾವ ಥರ ಇದೆ? ಆಸಿಡ್ ಮತ್ತು ವಾಟ್ರು 1:2 ಅನುಪಾತದಲ್ಲಿದೆ ಆಸಿಡ್ ಮತ್ತು ವಾಟ್ರ್. ಓಕೆನಾ? ಈಗ 8:5 ಅನುಪಾತ ಮಾಡೋಕ್ಕೆ ಎಷ್ಟು ಲೀಟರ್ ಆಸಿಡ್ ಮಾತ್ರ ಆ್ಯಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಅವ್ರು ಏನು ಹೇಳಿದ್ದಾರೆ? ಅವ್ರು ಇಂಟ್ ಕೊಟ್ಬಿಟ್ಟಿದ್ದಾರೆ, ಆಸಿಡ್ ಮಾತ್ರ ಆ್ಯಡ್ ಮಾಡಬೇಕು, ಆದರೆ ವಾಟರ್ ಆ್ಯಡ್ ಮಾಡಲ್ಲ. ಅಂದರೆ ವಾಟರ್ ಆ್ಯಡ್ ಮಾಡಲ್ಲ ಅಂದರೆ ವಾಟರ್ನ ನಾವು ಏನು ಮಾಡಬೇಕಪ್ಪ? ಕಾನ್ಸ್ಟೆಂಟ್ ಮಾಡಿಬಿಡೋಣ. ಕಾನ್ಸ್ಟೆಂಟ್ ಅಂದರೆ 5 ಒಟ್ಟಿಗೆ ಎಲ್ಸಿಯಮ್ ಎಷ್ಟು? 10. ಅಂದರೆ ಇದು 5 ಜ, ಇದು 2 ಜ ಮಾಡಿದ್ರೆ ಎಷ್ಟಾಯಿತು? 5:10 ಆಯಿತು. ಇದೇನಾಯಿತು? 16:10 ಆಯಿತು. ಈಗ ವಾಟರ್ ಕಾನ್ಸ್ಟೆಂಟ್ ಇದೆ. ಸೊ ಈಗ ಆಸಿಡ್ ಮಾತ್ರ ಆ್ಯಡ್ ಮಾಡಿದ್ದಾರೆ. ಎಷ್ಟು ಆ್ಯಡ್ ಮಾಡಿದ್ದಾರೆ? 5ರಿಂದ 16 ಮಾಡೋಕ್ಕೆ ಎಷ್ಟು ಆ್ಯಡ್ ಮಾಡಿದ್ದಾರೆ? 11 ಆ್ಯಡ್ ಮಾಡಿದ್ದಾರೆ. ಸೊ ನಾವು 11 ಫೈಂಡ್ ಔಟ್ ಮಾಡ್ತೀವಿ. ಕ್ಲಿಯರ್. ಸೊ ಒರಿಜಿನಲ್ ಎಷ್ಟು? 15. 15ನ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 330 ಕೊಟ್ಟಿದ್ದಾರೆ. ನಾವೀಗೇನು ಫೈಂಡ್ ಔಟ್ ಮಾಡಬೇಕು? 11 ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್. 2 ಜ 30. ಇನ್ನೆಷ್ಟು ಉಳಿತು? 3 ಉಳಿತು. 30 ಮೀನ್ಸ್ 2 ಜ. 2 ಇಂಟು 2 ಮಾಡಿದ್ರೆ 22 ಮಾಡಿದ್ರೆ 11 ಇಂಟು 22. ಲಾಸ್ಟಲ್ಲಿ 2 ಬರಬೇಕು, ಒಂದು ಆಪ್ಷನ್. ಕ್ಲಿಯರ್. ನೆಕ್ಸ್ಟ್ ನೋಡಿ, A can complete a piece of work in 90 days. B is 75% less efficient than A. C is 80% more efficient than B. If B and C work together for 30 days, A alone will complete the remaining working ಅಂತ ಹೇಳಿದ್ದಾರೆ. ಇದೇ ಥರ ಪ್ರಶ್ನೆ ನಾನು ನಿನ್ನೆ ಮಾಡಿಸಿದಲ್ವಾ? ಸೊ ನೋಡಿ, ಎ ಒಬ್ಬನೇ ಒಂದು ಕೆಲಸವನ್ನು 90 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಎ ಅನ್ನೋರು ಏನಿದ್ದಾರೆ, ಒಂದು ಕೆಲಸವನ್ನು 90 ದಿನದಲ್ಲಿ ಪೂರ್ಣಗೊಳಿಸಬಹುದು. ಬಿಯು ಎಗಿಂತ 75% ಕಡಿಮೆ ದಕ್ಷತೆಯನ್ನು ಹೊಂದಿದ್ದಾನೆ. ಎ 100 ಅಂದರೆ ಬಿದೆಷ್ಟು? 25 ಅಲ್ವಾ? ಸೊ ಇದನ್ನು ನಾವು 4:1 ಅಂತ ಬರ್ಕೋಬೋದಾ ಇಲ್ವಾ? ನೆಕ್ಸ್ಟು, ಸಿಯು ಬಿಗಿಂತ 80% ಹೆಚ್ಚು ದಕ್ಷತೆಯನ್ನು ಹೊಂದಿದ್ದಾನೆ. ಬಿಗಿಂತ ಇವನು ಸಿ 80% ಜಾಸ್ತಿ ಏನು ಎಫಿಷಿಯೆಂಟ್ ಅಂತೆ. ಓಕೆನಾ? ಸೊ ಇದಕ್ಕೆ 80% ಎಷ್ಟು? 0.8. ಅಂದರೆ ಇದೇನಾಯಿತು? 1 ಪಾಯಿಂಟ್. ಸೊ ನಾವು ಈಸಿಯಾಗಿ ಮಾಡ್ಕೊಳ್ಳೋಕ್ಕೆ ಇದು 20 5 ಇದೆಷ್ಟು? 0.8 ಇಂಟು 5 ಮಾಡಿದ್ರೆ 4 and this is 9.
ಓಕೆನಾ. ನೆಕ್ಸ್ಟು ಇಫ್ ಬಿ ಆ್ಯಂಡ್ ಸಿ ವರ್ಕ್ ಟುಗೆದರ್ ಫಾರ್ 30 ಡೇಸ್, ಒಂದು ವೇಳೆ ಬಿ ಮತ್ತು ಸಿ ಒಟ್ಟಿಗೆ 30 ದಿನಗಳ ಕಾಲ ಕೆಲಸ ಮಾಡಿದರೆ ಉಳಿದ ಕೆಲಸವನ್ನು ಎ ಒಬ್ಬನೇ ಎಷ್ಟು ದಿನದಲ್ಲಿ ಪೂರ್ಣಗೊಳಿಸುತ್ತಾನೆ ಅಂತ ಹೇಳಿದೆ. ಜಾಸ್ತಿ ಬೇಸಿಕ್ ಕ್ವಶನ್. ಓಕೆನಾ. ಇಲ್ಲಿ ನೋಡಿ, ಏದ್ ಬಂತು ಎಷ್ಟಪ್ಪ 20. ಎ ಎಷ್ಟು ಕೆಲಸ ಮಾಡ್ತಾನೆ 20 × 99 ಕೆಲಸ ಮಾಡ್ಬೋದು, 90. ಬಿ ಪ್ಲಸ್ ಸಿ ಎಷ್ಟು ದಿನ ಕೆಲಸ ಮಾಡ್ತಾರೆ 5 + 14 ಇಂಟು ಎಷ್ಟು ದಿನ 30 ದಿನ, ಇಷ್ಟು ಕೆಲಸ ಮಾಡ್ತಾರೆ. ಉಳಿದ್ರದ್ದು ಯಾರು ಕೆಲಸ ಮಾಡಬೇಕು, ಏನೇ ಮಾಡಬೇಕು. ಏದೆಷ್ಟು ಇವನಿಷ್ಟು ಕೆಲಸ ಮಾಡಬಲ್ಲನು. ಓಕೆನಾ. ಇಷ್ಟು ಕೆಲಸ ಮಾಡಿದ್ದಾರೆ, ಮಾಡಿಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಉಳಿದ್ರದ್ದು ಯಾರು ಮಾಡಬೇಕು, ಏನೇ ಮಾಡಬೇಕು. ಓಕೆನಾ. ಸೊ ತಗೊಳ್ಳಿ, 20 × 90 ಎಷ್ಟಪ್ಪ 1800 ಆಯಿತು, ಮೈನಸ್ 14 × 3 420 ಆಯಿತು, ಡಿವೈಡ್ ಬೈ 20. ನೆಕ್ಸ್ಟು 1800 420 ಹೋದರೆ ಎಷ್ಟು 1380 ಡಿವೈಡ್ ಬೈ 20. 1 69, ಆನ್ಸರ್ ಎಷ್ಟು 69. ಓಕೆನಾ. ಇದು ಲಾಂಗ್. ಒಂದು ವೇಳೆ ಡೈರೆಕ್ಟಾಗಿ ಮಾಡಬೇಕಂದ್ರೆ ನೋಡಿ, ಕ್ಲಿಯರ್. ಟೋಟಲ್ ಇಷ್ಟಾಗುತ್ತೆ, ಇಷ್ಟರಲ್ಲೇ ಇವರಿಬ್ರು ಇಷ್ಟು ಮಾಡ್ತಾರೆ, ಇನ್ನು ಉಳಿದ್ರದ್ದು ಏನೇ ಮಾಡಬೇಕು. ಕ್ಲಿಯರ್. ಸೊ ನೋಡಿ, 5 + 9 ಎಷ್ಟು 14, ಬಿ ಪ್ಲಸ್ ಸಿ 14 ಇಂಟು ಎಷ್ಟು ದಿನ ಕೆಲಸ ಮಾಡ್ತಾರೆ 30 ಡಿವೈಡ್ ಬೈ ಎ ಎಷ್ಟು ದಿನ ಕೆಲಸ ಮಾಡಬಲ್ಲನು ಪೂರ್ಣಗೊಳಿಸ್ಬೋದು 20 × 90. ಓಕೆ, ಇದು ಹೋಯ್ತು, ಇದು ಹೋಯ್ತು. 2 × 2 21/90. ಸೊ ಬಿ ಪ್ಲಸ್ ಸಿ 90ರಲ್ಲಿ 21 ಕೆಲಸ ಮುಗಿಸ್ತಾರೆ. ಯಾರು ಮಾಡಬೇಕು, ಉಳಿದಿರೋದು ಏನೇ ಮಾಡಬೇಕು. 90ರಲ್ಲಿ 21 ಹೋದರೆ ಇನ್ನು ಉಳಿದಿರೋದು ಎಷ್ಟು 69. ಬೇಸಿಕ್ ಕ್ವಶನ್. ಕ್ಲಿಯರ್. ನೆಕ್ಸ್ಟ್ ನೋಡಿ, ಎ ಟ್ರೈನ್ ಪಾಸಸ್ 2 tunnels ಆಫ್ ಲೆಂತ್ 2708 meter and 2195 meter in 88 seconds and 76 seconds respectively. ವಾಟ್ ಈಸ್ ದ ಲೆಂತ್ ಆಫ್ ದ ಟ್ರೈನ್ ಅಂತ ಕೇಳಿದೆ. ಒಂದು ರೈಲು 2708 ಮೀಟರ್ ಮತ್ತು 2195 ಮೀಟರ್ ಉದ್ದದ 2 ಸುರಂಗಗಳನ್ನು ಕ್ರಮವಾಗಿ 88 ಸೆಕೆಂಡ್ಗಳು ಮತ್ತು 76 ಸೆಕೆಂಡ್ಗಳಲ್ಲಿ ದಾಟುತ್ತದೆ. ರೈಲ್ನ ಉದ್ದ ಬೇಕು ಅಂತ ಹೇಳಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರಪ್ಪ, ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಟೈಮ್ ಕೊಟ್ಟಿದ್ದಾರೆ. ಕ್ಲಿಯರ್. ಸೊ ಲೆಂತ್ ಆಫ್ ದಿ ಟ್ರೈನ್ ಬೇಕು. ಕ್ಲಿಯರ್. ಸೊ ಹಾಗಾದ್ರೆ ನಾವು ಏನು ಫೈಂಡ್ ಔಟ್ ಮಾಡಬೇಕು, ಮೊದಲು ಸ್ಪೀಡ್ನ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್. ಸ್ಪೀಡ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ನಾವು ಎಕ್ಸ್ಟ್ರಾ ಡಿಸ್ಟೆನ್ಸ್ ಡಿವೈಡ್ ಬೈ ಎಕ್ಸ್ಟ್ರಾ ಟೈಮ್. ಕ್ಲಿಯರ್. ಸೊ ಎರಡಕ್ಕೂ ಡಿಫ್ರೆನ್ಸು, ಈ ಎರಡಕ್ಕೂ ಡಿಫ್ರೆನ್ಸ್. ಕ್ಲಿಯರಾ. ಸೊ 76 ಸೆಕೆಂಡಲ್ಲಿ ದಾಟೋದು, ಇವನು ಏನು ಮಾಡಿದ್ದಾನೆ 8 ಸೆಕೆಂಡ್ ಜಾಸ್ತಿ ತೊಗೊಂಡಿದ್ದಾನೆ. ಇವನು ಸಮೇತ ಹಿಂಗೆ ಜಾಸ್ತಿ ತೊಗೊಂಡಿದ್ದಾನೆ, ಅದನ್ನು ನಾವು 12 ಸೆಕೆಂಡ್ಸ್ ಜಾಸ್ತಿ ತೊಗೊಂಡಿದ್ದಾನೆ. ಇವನು ಎಷ್ಟು ಜಾಸ್ತಿ ತೊಗೊಂಡಿದ್ದಾನೆ ನೋಡೋಣ. ಓಕೆನಾ. ಸೊ ಎಕ್ಸ್ಟ್ರಾ ಎಷ್ಟು ತೊಗೊಂಡವನೇ 2708ಅಲ್ಲಿ 2195 ಹೋದರೆ 3 ಹೋದರೆ 1513 ಡಿವೈಡ್ ಬೈ 12 ಡಿವೈಡ್ ಬೈ ಎಷ್ಟು 12. ಕ್ಲಿಯರಾ. ಈಗ ನೋಡಿ, ಸರಿ, ಡಿಸ್ಟೆನ್ಸ್ ಅಂದರೆ ಏನು, ಲೆಂತು ಪ್ಲಸ್ ಟ್ರೈನ್ದು ಎರಡೂ ಇದೆ. ನಮಗೆ ಟ್ರೈನ್ ಮಾತ್ರ ಬೇಕಲ್ವಾ. ಸೊ ಓಕೆ, ಇಂಟು 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 ನೀವು ಒಂದು ಕೆಲಸ ಮಾಡ್ಬೋದು. ಈಗ ನಾವು ಏನು ಕೆಲಸ ಮಾಡ್ಬೋದು ಅಂದರೆ 88 ಸೆಕೆಂಡ್ಸ್ ಆದ್ರೂ ತಗೊಳ್ಳಿ, 76 ಸೆಕೆಂಡ್ ಆದರೂ ತಗೊಳ್ಳಿ, ಟೈಮ್ ಯಾವುದಾದ್ರೂ ನಿಮ್ಮ ಇಷ್ಟ. ಸೊ ನಾನು ತೊಗೊತೀನಿ 76 ತೊಗೊತೀನಿ. ನೀವು ಸೆಕೆಂಡ್ಸಲ್ಲಿ 76 ತೊಗೊಂಡ್ರೆ ಲೆಂತ್ ಆಫ್ ದಿ ಟ್ರೈನ್ ಏನಾಗುತ್ತೆ, ಲೆಂತ್ ಆಫ್ ದಿ ಟನಲ್ ಏನಾಗುತ್ತೆ 2195 ಆಗುತ್ತೆ. ಇವಾಗ ನಾವು 88 ಸೆಕೆಂಡ್ಸ್ ತೊಗೊಂಡಿದೆ ಅಂದ್ಕೊಳ್ಳಿ, ಲೆಂತ್ ಆಫ್ ದಿ ಟನಲ್ ಏನಾಗುತ್ತೆ 2708 ಆಗುತ್ತೆ. ಕ್ಲಿಯರ್. ಓಕೆನಾ. 4 3 ಜ 4 19 ಜ 3 1 ಜ 3 17 ಜ 1 ಜ. ಸೊ 171 × 19 ಆಯಿತು. ಓಕೆನಾ. ಸೊ 19 1 ಜ ಸರಿ ಪವರ್ ಹೋಗಿತ್ತು ಇಲ್ಲಿಗೆ. 171 × 19 ಮಾಡಿದ್ರೆ ನಮ್ಗೆ ಏನು ಬರುತ್ತೆ, ಟೋಟಲ್ ಬರುತ್ತೆ. ಹಾಂ, ಮಾಡೋಣ ತಗೊಳ್ಳಿ. 19 1 ಜ 19 1 ಕ್ಯಾರಿ 1970 ಸರಿ 17 × 19 ಅಂದರೆ 18 ಸ್ಕ್ವೇರ್ ಮೈನಸ್ 1 ದಟ್ ಈಸ್ 324 ಪ್ಲಸ್ 1 323 ಪ್ಲಸ್ 1 ಕ್ಯಾರಿ 324 3249 ಟೋಟಲ್ ಆಯಿತು. ಟೋಟಲ್ ಅಂದರೆ ಇದು ಟನಲ್ದು ಎಷ್ಟಾಯಿತು 3249. ನಾವು ಏನು ತೊಗೊಂಡಿದ್ವಿ 76 ತೊಗೊಂಡಿದ್ವಲ್ಲ. ಸೊ ಟನಲ್ದು ಎಷ್ಟು 2195.
ರೈಟ್. 2195. ನಮಗೆ ಲೆಂತ್ ಆಫ್ ಟ್ರೈನ್ ಮಾತ್ರ ಬೇಕು, ಅಂದರೆ ಇದರಿಂದ ಇದು ಮೈನಸ್ ಮಾಡಿದ್ರೆ ಲೆಂತ್ ಆಫ್ ಟ್ರೈನ್ ಸಿಗುತ್ತೆ. ಓಕೆನಾ. ಸೊ 9ಅಲ್ಲಿ 5 ಆದರೆ 4, ಲಾಸ್ಟಲ್ಲಿ 4 ಬರಬೇಕು. ಆಪ್ಷನ್ ಇದೆ. ಓಕೆ. ನೆಕ್ಸ್ಟ್ 14ಅಲ್ಲಿ 9 ಹೋದರೆ 5, ಲಾಸ್ಟಲ್ಲಿ 54 ಬರಬೇಕು. ಒಂದು ಆಪ್ಷನ್ ಕ್ಲಿಯರ್. ಓಕೆನಾ. ನೆಕ್ಸ್ಟ್ ಕ್ವಶನ್. If x square minus 1 divided by x is equal to 4, then find the value of x to the power of 6 minus 1 divided by x cube ಅಂತ ಕೇಳಿದ್ದಾರೆ. ಸೊ ಈ ಥರ ಕೊಟ್ಟು ನಮ್ಗೆ ಏನು ಕೇಳಿದ್ದಾರೆ, x to the power of 6 minus 1 by x cube. ನಾವು ಡಿವೈಡ್ ಮಾಡಿಬಿಟ್ರೆ ಇಲ್ಲಿ ಏನು ಉಳಿಯಿತು, x ಉಳಿಯಿತು. ಏನು ಉಳಿಯಿತು, x minus 1 by x ಬಂತು. ಸೊ x minus 1 by x ನ ವ್ಯಾಲ್ಯೂ ಎಷ್ಟಪ್ಪ, 4 ಕೊಟ್ಟಿದ್ದಾರೆ. ಇಲ್ಲೂ ನಾವು ಡಿವೈಡ್ ಮಾಡಿಬಿಟ್ರೆ x cube ಇಂದ x to the power of 6 3 ಟೈಮ್ಸ್ ಹೋಗುತ್ತೆ, ಅಂದರೆ x cube ಆಯಿತು. x cube 1 ಇಂದ ಹೋಗಲ್ಲ, x cube 1 ಹೋಗಲ್ಲ. ಸೊ ಪವರ್ ಆಫ್ ಮೈನಸ್ ಟು ದಿ ಪವರ್ ಆಫ್ x cube minus 1 by x cube ಬಂತು. ಸರಿ. ಓಕೆನಾ. ಇಲ್ಲಿ ನೋಡಿ, ಈಗ ನೋಡಿ ನಾವು ಇದೇನಾಗುತ್ತೆ ಅಂದರೆ x square by x minus 1 by x ಆಗುತ್ತೆ, ಈಕ್ವಲ್ ಟು 4. ಓಕೆನಾ. ಸೊ ಇದೇನಾಗುತ್ತೆ ಅಂದರೆ x to the power of 6 by x cube minus 1 by x cube ಆಗುತ್ತೆ ಅಲ್ವಾ. ಸೊ ನಾವು ಡಿವೈಡ್ ಮಾಡಿದ್ವಿ ಅಂದ್ಕೊಳ್ಳಿ, x ಆಯಿತು. x minus 1 by x is equal to ಏನಾಯ್ತಪ್ಪ, 4 ಆಯಿತು. ಇಲ್ಲಿ ಡಿವೈಡ್ ಮಾಡಿದ್ವಿ ಅಂದ್ಕೊಳ್ಳಿ, 3 ಟೈಮ್ ಹೋಗುತ್ತೆ, x cube ಆಯಿತು. ಸೊ x cube minus 1 by x cube. ಸೊ x minus 1 by x cube ನ ವ್ಯಾಲ್ಯೂ 4 ಆದರೆ x cube minus 1 by x cube ನ ವ್ಯಾಲ್ಯೂ ನಮ್ಗೆ ಬೇಕು. ಸೊ ಏನಾಗುತ್ತೆ n ಕ್ಯೂಬ್ ಪ್ಲಸ್ 3n ಆಗುತ್ತೆ ಅಲ್ವಾ. ಸೊ n ಕ್ಯೂಬ್ ಎಷ್ಟು, 4 ಕ್ಯೂಬ್ ಎಷ್ಟಾಯಿತು, 64 ಆಯಿತು. ಪ್ಲಸ್ 3 ಇಂಟು 4 ಎಷ್ಟಪ್ಪ, 12. ಓಕೆನಾ. ಸೊ 64 ಪ್ಲಸ್ 12 ಎಷ್ಟಾಯಿತು, 76 ಆಯಿತು. ಆನ್ಸರ್ ಸಿ. ಕ್ಲಿಯರ್. ನೋಡಿ ಯಾವಾಗಲೂ ಸಮೇತ x minus 1 by x ಕೊಟ್ಟು x square plus 1 by x square ಕೇಳಿದ್ದಾರೆ ಅಂದ್ಕೊಳ್ಳಿ, n square plus 2. x cube minus 1 by x cube ಕೇಳಿದ್ದಾರೆ ಅಂದ್ಕೊಳ್ಳಿ, ಏನಾಗುತ್ತೆ, n cube plus 3n. ಕ್ಲಿಯರ್. ಅಂದರೆ ಮೈನಸ್ಸಿಂದ ಇದು ಕೇಳಿದ್ರೆ ಪ್ಲಸ್ ಆಗುತ್ತೆ, ಪ್ಲಸ್ಸಿಂದ ಅದು ಕೇಳಿದ್ರೆ ಮೈನಸ್. ಒಳ್ಳೆ ಎಕ್ಸ್ ಪ್ಲಸ್ 1 by x is equal to 3 ಕೊಟ್ಟು x square plus 1 by x square ಕೇಳಿದ್ದಾರೆ ಅಂದ್ಕೊಳ್ಳಿ, ಆಗೇನಾಗುತ್ತೆ, 3 square minus 2 ಆಗುತ್ತೆ. ಕ್ಲಿಯರ್. ಸೊ ಪ್ಲಸ್ ಕೊಟ್ಟರೆ ಮೈನಸ್ ಆಗುತ್ತೆ, ಮೈನಸ್ ಕೊಟ್ಟರೆ ಪ್ಲಸ್ ಆಗುತ್ತೆ, ಇಷ್ಟ ಇನ್ನೇನು. ಕ್ಲಿಯರ್. ನೆಕ್ಸ್ಟ್ ಕ್ವಶನ್. P is any point inside the rectangle ABCD if PA is equal to 46 cm, PB is equal to 16 cm, PC is equal to 88 cm, then the length of PD is equal to ಅಂತ ಕೇಳಿದರೆ, ABCD ಆಯತದ ಒಳಗೆ ಈ ಥರ ABCD ಒಂದು ಆಯತ ಇದೆ. A C D, P ಯಾವುದೇ ಒಂದು ಬಿಂದು, ಈ ಥರ P ಒಂದು ಬಿಂದು ಅನ್ಕೊಳ್ಳಿ. ಕ್ಲಿಯರ್. ಸೊ PA is equal to 46 ಅಂತೆ, ಇದು PA is equal to 46 ಅಂತೆ, PB is equal to 16 ಅಂತೆ, PC is equal to 88 ಅಂತೆ. ಸೊ ಲೆಂತ್ ಆಫ್ PD ನಾವು ಫೈಂಡ್ ಔಟ್ ಮಾಡಬೇಕು. ಇದನ್ನು ನಾವು ಏನಂತ ಕರಿತೀವಿ, ಬ್ರಿಟಿಷ್ ಫ್ಲಾಗ್ ಥಿಯರಮ್ ಅಂತ ಕರಿತೀವಿ. ಸೊ ಬ್ರಿಟಿಷ್ ಫ್ಲಾಗ್ ಥಿಯರಮ್ ಏನು ಹೇಳುತ್ತೆ ಅಂದರೆ, PA ಸ್ಕ್ವೇರ್ ಪ್ಲಸ್ ಈಗ ಸ್ಟ್ರೈಟ್ ಲೈನ್ PA ಸ್ಕ್ವೇರ್ ಪ್ಲಸ್ PC ಸ್ಕ್ವೇರ್ ಇಸ್ ಈಕ್ವಲ್ ಟು PB ಸ್ಕ್ವೇರ್ ಪ್ಲಸ್ PD ಸ್ಕ್ವೇರ್ ಹೇಳುತ್ತೆ. ನಮಗೇನು ಬೇಕೀಗ, PD ಮಾತ್ರ ಬೇಕು. ಸೊ PD ಮಾತ್ರ ಬೇಕಂದರೆ PA ಸ್ಕ್ವೇರ್ ಪ್ಲಸ್ PC ಸ್ಕ್ವೇರ್ ಮೈನಸ್ PB ಸ್ಕ್ವೇರ್ ಇಸ್ ಈಕ್ವಲ್ ಟು PD ಸ್ಕ್ವೇರ್. ಸ್ಕ್ವೇರ್ ಅದು ಈ ಕಡೆ ಹೋದರೆ ರೂಟ್ ಆಗುತ್ತೆ ಅಲ್ವಾ. ಸೊ PA ಸ್ಕ್ವೇರ್ ಎಷ್ಟಪ್ಪ, 46 ಸ್ಕ್ವೇರ್ ಪ್ಲಸ್ PC ಸ್ಕ್ವೇರ್ 88 ಸ್ಕ್ವೇರ್ ಮೈನಸ್ PB ಸ್ಕ್ವೇರ್ 16 ಸ್ಕ್ವೇರ್ ಈಕ್ವಲ್ ಟು PD ಅಲ್ವಾ. ಸೊ 6 ಸ್ಕ್ವೇರ್ 36 ಆಯಿತು, ಪ್ಲಸ್ 8 ಸ್ಕ್ವೇರ್ 64 ಆಯಿತು, 4 ಮೈನಸ್ 6 ಸ್ಕ್ವೇರ್ 36 ಆಯಿತು, ಇಸ್ ಈಕ್ವಲ್ ಟು PD. 6 ಹೋದರೆ 0, ರೂಟ್ 4 ಈಕ್ವಲ್ ಟು PD. ಲಾಸ್ಟ್ ಯೂನಿಟ್ ಡಿಜಿಟ್ ಮಾತ್ರ ತೊಗೊತಿದ್ದೀನಿ. ರೂಟ್ 4 ಅಂದರೆ ಏನು, 2 ಬರುತ್ತೆ, 2 ಸ್ಕ್ವೇರ್ 4, 8 ಸ್ಕ್ವೇರ್ 64. ಸೊ 2 8 ಮಾತ್ರ ಬರಬೇಕು. 2 ಇದೆ ಆಪ್ಷನಲ್ಲಿ, 2 ಇಲ್ಲ, ಸೊ ಹಾಗಾಗಿ 8. ಓಕೆನಾ. ಒಂದು ವೇಳೆ ನೀವು ಕಂಪ್ಲೀಟ್ ಆಗಬೇಕು ಅಂದರೆ 46 ಸ್ಕ್ವೇರ್ ಪ್ಲಸ್ 88 ಸ್ಕ್ವೇರ್ ಮೈನಸ್ 16 ಸ್ಕ್ವೇರ್ ಮಾಡಿ ರೂಟ್ನ ಫೈಂಡ್ ಔಟ್ ಮಾಡಿದ್ರೆ ಅದೇ ಆನ್ಸರ್ ಬರುತ್ತೆ. ಕ್ಲಿಯರ್.
ನೆಕ್ಸ್ಟ್ ನೋಡಿ, ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಸಿಲಿಂಡರ್ ಇಸ್ 528 meters and its volume is 1848 meter cube. Find the total surface area of the cylinder ಅಂತ ಕೇಳಿ. ಒಂದು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ 528 ಮೀಟರ್ ಸ್ಕ್ವೇರ್ ಇದೆ ಮತ್ತು ಅದರ ಘನಫಲ ಎಷ್ಟಿದೆ 1848 ಮೀಟರ್ ಆಗಿದೆ. ಸಿಲಿಂಡರ್ನ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ. ಸೊ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ನಮ್ಗೆ ಏನು ಬೇಕು, ಆರ್ ಬೇಕು. ಅವ್ರು ಏನು ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಮತ್ತೆ ಏನು ಕೊಟ್ಟಿದ್ದಾರೆ, ವ್ಯಾಲ್ಯೂಮ್ ಕೊಟ್ಟಿದ್ದಾರೆ. ಸೊ ಆಗ ನಾವು ಏನು ಮಾಡ್ತೀವಿ ಅಂದ್ರೆ ವ್ಯಾಲ್ಯೂಮ್ ಡಿವೈಡ್ ಬೈ TSA ಮಾಡ್ತೀವಿ. ನಮ್ಗೆ ಏನು ಬೇಕಂದ್ರೆ ಆರ್ ಬೇಕಂದ್ರೆ. ಕ್ಲಿಯರ್? ಸೊ ವ್ಯಾಲ್ಯೂಮ್ ಅಂದ್ರೆ ಎಷ್ಟು ಕೊಟ್ಟಿದ್ದಾರಪ್ಪ, 520. TSA ಎಷ್ಟು ಕೊಟ್ಟಿದ್ದಾರೆ, 1848 ಈಕ್ವಲ್ ಟು ವ್ಯಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ ಏನು, πr² ಡಿವೈಡೆಡ್ ಬೈ TSA ಆಫ್ ಸಿಲಿಂಡರ್ ಫಾರ್ಮುಲಾ ಏನು, 2πRh ಅಲ್ವಾ. ಸೊ ಇಲ್ಲಿಂದ ಪೈ ಹೋಗುತ್ತೆ, ಹೆಚ್ಚು ಹೋಗುತ್ತೆ, 1r ಹೋಗುತ್ತೆ, 1r ಹೋಗುತ್ತೆ, ಇನ್ನೇನು ಉಳಿತು 528. ಸಾರಿ, ವ್ಯಾಲ್ಯೂಮ್ 1848 ಅಲ್ವಾ, 520. ಓಕೆ, ಸೊ ವ್ಯಾಲ್ಯೂಮ್ ಎಷ್ಟು, 1848 ಆಯಿತು ಆ್ಯಂಡ್ ಇದು 528 ಆಯಿತು. CSA ಇಸ್ ಈಕ್ವಲ್ ಟು ಆರ್ ಬೈ ಏನಪ್ಪ, ಆರ್ ಬೈ ಓಕೆನಾ. ಸೊ 2 1 ಜಾ 2 264 ಜಾ ಮ್ಯಾರೇಜ್ ಇಲ್ಲಿ 64 ಜಾ ಓಕೆನಾ. ಸೊ 264 ಟೇಬಲಲ್ಲಿ 8 ಯಾವಾಗ ಬರುತ್ತೆ ನಮಗೆ ಗೊತ್ತಿಲ್ಲ, ಬಟ್ 4 ಟೇಬಲಲ್ಲಿ 8 ಯಾವಾಗ ಬರುತ್ತೆ, ಒಂದು 2 ಅಲ್ಲಿ ಬರುತ್ತೆ, ಒಂದು 7 ಅಲ್ಲಿ ಬರುತ್ತೆ, ಇಷ್ಟು ಮಾತ್ರ ಗೊತ್ತು. ಸೊ 264 ಇಂಟು 2 ಮಾಡಿದ್ರೆ ನಮ್ಗೇನು ಬರುತ್ತೆ ಓಕೆನಾ, ಏನು ಬರುತ್ತೆ 500 ಸಮಥಿಂಗ್ ಬರುತ್ತೆ, ಐ ಮೀನ್ 528 ಬರುತ್ತೆ ಅಲ್ವಾ. ಇಂಟು 7 ಮಾಡಿದ್ರೆ ನಮ್ಗೆ ಏನು ಬರಬೇಕು, 1848 ಬರಬೇಕು. ಚೆಕ್ ಮಾಡೋಣ ಓಕೆನಾ. 264 ಇಂಟು 7 ಮಾಡಿದ್ರೆ ಅಷ್ಟು ಬರಬೇಕು, ಅಷ್ಟು ಬಂದರೆ ನಮ್ಗೆ ಆರ್ ಸಿಗುತ್ತೆ, ಇಲ್ಲಾಂದ್ರೆ ಪಾಯಿಂಟ್ಸಲ್ಲಿ ಸಿಗ್ಬಿಡುತ್ತೆ ಅಂತ ಅರ್ಥ ಓಕೆನಾ. ಸೊ 7 4 28, 2 ಕ್ಯಾರಿ ಆಯಿತು, 7 6 42 ಪ್ಲಸ್ 4 42 ಪ್ಲಸ್ 2 44 ಆಯಿತು, 4 ಕ್ಯಾರಿ, 7 2 14 ಪ್ಲಸ್ 4 18 ಆಯಿತು. ಎಸ್, ಸೊ ಆರ್ ಇಸ್ ಈಕ್ವಲ್ ಟು ಎಷ್ಟಾಯ್ತಪ್ಪ, 7 ಬಂತು. ಈಗ ನಾವೇನು ಫೈಂಡ್ ಔಟ್ ಮಾಡಬೇಕು, TSA ಅಂದರೆ ಏನು, 2πr ಆಫ್ r ಪ್ಲಸ್ h. ಆರ್ 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 TSA ಪ್ಲಸ್ 2πr² ಅಂದ್ರೂ ಕರೀತಾರೆ ಓಕೆನಾ. ಹೆಂಗೆ ಅಂದರೆ 2πr ಇಂಟು h ಏನಾಗುತ್ತೆ, 2πRh ಆಗುತ್ತೆ ಅಲ್ವಾ, ಅದೇನಾಗುತ್ತೆ CSA ಆಗುತ್ತೆ. ಇನ್ನು ಉಳಿದಿರೋದು 2πr ಇಂಟು r ಏನಾಗುತ್ತೆ, 2πr² ಆಗುತ್ತೆ. ಕ್ಲಿಯರ್? ಸೊ CSA ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದಾರೆ, ಎಷ್ಟು, 528. ನಾವೇನು ಫೈಂಡ್ ಔಟ್ ಮಾಡಬೇಕು ಈಗ, 2πr² ಓಕೆನಾ. ಸೊ 2 ಇಂಟು ಪೈನ ವ್ಯಾಲ್ಯೂ 22/7 ಮತ್ತು ಆರ್ ವ್ಯಾಲ್ಯೂ ಎಷ್ಟು, 7 7 ಇಂಟು 7 ಅಲ್ಲಪ್ಪ, r² ಅಂದರೆ 7 ಇಂಟು 7, 17 ಆಯಿತು, 17 ಆಯಿತು ನಾ. ಸೊ 44 ಇಂಟು 7 ಬಂತು. 44 ಇಂಟು 7 ಅಂದರೆ 7 4 28, 2 ಕ್ಯಾರಿ, 7 4 28 ಪ್ಲಸ್ 2 30. ಸೊ 308 ಆಯಿತು ಅಲ್ವಾ. ಸೊ 520 ಪ್ಲಸ್ 308 ಮಾಡಿದ್ರೆ ನಮ್ಗೆ ಏನು ಬರುತ್ತೆ, TSA ಬರುತ್ತೆ. ಸೊ ಎಷ್ಟಾಯಿತು, 500 ಪ್ಲಸ್ 300 800 ಆಯಿತು, 28 ಪ್ಲಸ್ 8 30 ಆಯಿತು, 836 ಆಯಿತು. ಸೊ ಆರ್ 8 ಪ್ಲಸ್ 8 16 ಆಗುತ್ತೆ, ಒಂದೇ ಆಪ್ಷನ್ ಇರೋದು. ಕ್ಲಿಯರ್? ಓಕೆನಾ, ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇಲ್ಲ ಅವರು TSA ಕೊಟ್ಟಿದ್ದಾರೆ, ವ್ಯಾಲ್ಯೂಮ್ ಕೊಟ್ಟಿದ್ದಾರೆ, ಇನ್ನು ನಾವೇನು ಫೈಂಡ್ ಔಟ್ ಮಾಡಬೇಕು, TSA ಫೈಂಡ್ ಔಟ್ ಮಾಡಬೇಕಾದ್ರೆ ನಮ್ಗೆ ಆರ್ನ ವ್ಯಾಲ್ಯೂ ಕಂಪಲ್ಸರಿ ಗೊತ್ತಾಗಲೇಬೇಕು. ಕ್ಲಿಯರ್? ಬಿಕಾಸ್ ನೋಡಿ, TSA ಇದು ಫಾರ್ಮುಲಾ ಏನು, 2πr ಆಫ್ r ಪ್ಲಸ್ h. ಕ್ಲಿಯರ್? ನೆಕ್ಸ್ಟ್ ನೋಡಿ, if cos alpha is equal to 5/13 where alpha is the acute, find the value of sin alpha minus tan alpha ಅಂತ ಕೇಳಿ. ಸೊ ಕಾಸ್ ಆಲ್ಫಾ 5/13 ಆದರೆ, ಸೊ ಏನು ಕಾಸ್ ಆಲ್ಫಾ ಅಂದರೆ p/h. ನಮಗೇನು ಬೇಕು, p ಬೇಕು. 5 12 13 ಒಂದು ಟ್ರಿಪ್ಲೆಟ್ ಅಲ್ವಾ, ಅಲ್ವೇನಪ್ಪ. ಇದು ಬಿ, ಇದು ಎಚ್ ಆದರೆ ಇನ್ನಿದೇನು, ಸೊ ಪಿನ ವ್ಯಾಲ್ಯೂ ಬಂತು ನಮಗೆ 12. ಏನು ಕೇಳಿದರೆ ಸೆಕ್ ಆಲ್ಫಾ ಮೈನಸ್ ಟ್ಯಾನ್ ಆಲ್ಫಾ. ಸೆಕ್ ಆಲ್ಫಾ ಅಂದರೆ ಏನು, 1/cos ಆಲ್ಫಾ ಅಲ್ವಾ. ಸೊ ಇದು ರಿವರ್ಸೇ ಆಗುತ್ತೆ, 13/5 ಆರ್. ಸೆಕ್ ಆಲ್ಫಾ ಅಂದ್ರೇನು, h/b ಅಂತಲೂ ಬರ್ಕೋಬೋದು, ತೊಂದರೆ ಇಲ್ಲ. ಮೈನಸ್ ಟ್ಯಾನ್ ಆಲ್ಫಾ ಅಂದರೆ ಏನು, p/b. ಸೊ ಪಿ ಎಷ್ಟು 12, ಬಿ ಎಷ್ಟು 5 ಓಕೆನಾ. ಸೊ 13 12 ಹೋದರೆ 1 5 5 ಡಿನಾಮಿನೇಟರ್ ಸೇಮ್ ಇದೆ. ಸೊ ಆನ್ಸರ್ ಎಷ್ಟು, 1/. ಕ್ಲಿಯರಾ? ಸೊ ಬೇಸಿಕ್ ಕ್ವಶನ್ಸ್ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ. ಅವ್ರೇನಿಲ್ಲ ಈ ಥರ ಕೊಡ್ತಾರೆ, ನಾವು BH, ಸೊ ಪೈಥಾಗರಸ್ ಟ್ರಿಪ್ಲೆಟ್ನ ಫೈಂಡ್ ಔಟ್ ಮಾಡಬೇಕು. ಒಂದು ವೇಳೆ ಪೈಥಾಗರಸ್ ಟ್ರಿಪ್ಲೆಟು ನೆನಪಿಲ್ಲ ಅಂದರೆ ಏನು ಮಾಡಬೇಕು, p² ಪ್ಲಸ್ b² ಇಸ್ ಈಕ್ವಲ್ ಟು h² ಆದಾಗ ನಮ್ಗೇನು ಬೇಕು, p² ಬೇಕು. p² ಬೇಕಂದ್ರೆ h² ಮೈನಸ್ b² ಮಾಡಿದ್ರೆ ಮುಗೀತು. ಕ್ಲಿಯರ್? ಸೊ 139, ಐ ಮೀನ್ ಸರ್ 13² ಎಷ್ಟು, 169
ಮೈನಸ್ ಬಿ ಎಷ್ಟು 25 ಓಕೆನಾ. ಸೊ ಓನ್ಲಿ ಪಿ ಬೇಕಂದ್ರೆ ಪಿ ಸ್ಕ್ವೇರ್ ಇರೋದು ಹಾಕಿದ್ರೆ ರೂಟ್ ಆಗುತ್ತೆ. 169 25 ಆದರೆ √144 √144 ವ್ಯಾಲ್ಯೂ ಎಷ್ಟು. ಸೊ ಈ ಥರ ಬೇಸಿಕ್ ಇಂದಾನು ಮಾಡ್ಬೋದು. ಆರ್ ಪೈಥಾಗರಸ್ ಟ್ರಿಪ್ಲೆಟ್ಸ್ ನೆನಪಿಟ್ಕೊಂಡ್ರೆ ಸೆಕೆಂಡ್ಸ್ ಅಲ್ಲಿ ಬರುತ್ತೆ. ಇಷ್ಟೇ ನಾನು ಹೇಳೋದೀನಿ. ಕ್ಲಿಯರ್. ನೆಕ್ಸ್ಟ್ ನೋಡಿ, ದ ಡಾಟಾ 30 33 49 51 x plus 4 73 79 85 96 is arranged in the ascending order and the median of the data is 64. Find the value of x ಅಂತ ಕೇಳಿದ್ದಾರೆ ಓಕೆನಾ. ಸೊ ಈ ಥರ ಡಾಟಾ ಕೊಟ್ಟಿದ್ದಾರೆ, ಮೀಡಿಯನ್ ಕೊಟ್ಟಿದ್ದಾರೆ 64. ಸೊ ಮೀಡಿಯನ್ ಅಂದ್ರೆ ಏನಪ್ಪ, ಈ ಕಡೆಯಿಂದ 4 ಈ ಕಡೆಯಿಂದ 4 ನಾವು ಹೊಡಿತೀವಿ, ಈ ಸೆಂಟ್ರಲ್ ಇರೋದಕ್ಕೆ ನಾವು ಆವ್ರೇಜ್ ತೆಗೆದ್ರೆ ಅದನ್ನ ಮೀಡಿಯನ್ ಅಂತ ಕರಿತೀವಿ. ಅವರೇ ಕೊಟ್ಬಿಟ್ಟಿದ್ದಾರೆ ಎಷ್ಟು, x plus 4 ಓಕೆನಾ, x plus 4 by 2 is equal to 64 ಅಂತ ಅವರೇ ಕೊಟ್ಟಿದ್ದಾರೆ. ಕ್ಲಿಯರಾ. ಸೊ ಏನಾಯ್ತು, 2x plus 4 ಸಾರಿ 2x plus 4 is equal to 128 ಆಗುತ್ತೆ ಅಲ್ವಾ. ಸೊ 2x is equal to ಏನಾಯಿತು 124 ಆಯಿತು. ಸೊ x is equal to ಏನಾಯಿತು 62 ಆಯಿತು. ಓಕೆನಾ. ಕ್ಲಿಯರ್. ಈ ಎರಡಕ್ಕೂ ನಾವೇನು ಮಾಡಬೇಕು, ಆವ್ರೇಜ್ ತೆಗಿಬೇಕಿತ್ತು. ಬಟ್ ಅವರೇ ಕೊಟ್ಟಿದ್ದಾರೆ ಮೀಡಿಯನ್ ಮಾಧ್ಯಕ ಎಷ್ಟು, x plus 4 by 2 is equal to ಎಷ್ಟು ಕೊಟ್ಟಿದ್ದಾರೆ 64. 128 128 ಅಲ್ಲಿ 4 ಹೋದ್ರೆ ಎಷ್ಟಪ್ಪ 124. 2x is equal to 124 ಅದರಲ್ಲಿ 1x is equal to ಏನಾಗುತ್ತೆ 62 ಆಗುತ್ತೆ. ಸೊ ಬೇಸಿಕ್ ಇಷ್ಟು ಇವತ್ತಿನ ಒಂದು ಸೆಷನ್ ಅಲ್ಲಿ. ಒಳ್ಳೊಳ್ಳೆ ಪ್ರಶ್ನೆಗಳಿದಾವೆ, ಈಸಿನೂ ಇದೆ, ಮಾಡರೇಟು ಇದೆ, ಹಾರ್ಡು ಇದೆ ಓಕೆನಾ. ಸೊ ಇನ್ನು 4 ಚಾಪ್ಟರ್ಸ್ ಏನೇನಿದೆ ನಾವು ಮಾಡಿಲ್ಲ. ದಯವಿಟ್ಟು ಸ್ವಲ್ಪ ಒಂದು 2 to 3 days ಟೈಮ್ ನಾನು ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ. ನಿಮಗೆ ಸಿಗ್ಬಿಡುತ್ತೆ 90 ಕ್ವಶನ್ ಸಿಗ್ಬಿಡುತ್ತೆ. ಯಾವ್ದ್ಯಾವುದು ಅಂದರೆ ಟೈಮ್ ಅಂಡ್ ವರ್ಕು, ಪೈಪನ್ ಸಿಸ್ಟನ್ನು, TSD ಮತ್ತು ಸ್ಟ್ಯಾಟಿಸ್ಟಿಕ್ದು ಸಿಗುತ್ತೆ. ಇವತ್ತು 27 ಅಂದರೆ 29 30 ಒಳಗಡೆ ನಿಮಗೆ ಈಸಿಯಾಗಿ ಸಿಗ್ಬಿಡುತ್ತೆ ಓಕೆನಾ. ದಯವಿಟ್ಟು ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಒಂದು ವೇಳೆ ಈ ಕ್ಲಾಸ್ದು PDF ಬೇಕಂದ್ರೆ ದಯವಿಟ್ಟು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿ ನಿಮಗೆ ಸಿಗುತ್ತೆ ಓಕೆನಾ. ಸೊ ಮತ್ತೆ ಸಿಗೋಣ. ಅಂಟಿಲ್ ಜೈ ಹಿಂದ್.